ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅತ್ನಿ ಕ್ಷೇತ್ರದ ಜನಪ್ರಿಯ ಶಾಸಕರು ಲಕ್ಷ್ಮಣನ ಸವದಿ ಸಾಹೇಬರೇ, ಮಾಜಿ ಸಂಸದರು, ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಅಮರ್ ಶಿವಣ್ಣ ಪಾಟೀಲ್ ಅವರೇ, ಮಾಜಿ ಸಂಸದರು, ಆತ್ಮೀಯರಾಗಿರ್ತಕ್ಕಂಥ ರಮೇಶಣ್ಣ ಕತ್ತಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಯಾವತ್ತಿಗೂ ಬೆರೆದಿರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಸೊಸೈಟಿಯ ಅಧ್ಯಕ್ಷರುಗಳೇ, ಇವತ್ತು ಕೂಡಿದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಥದ್ದು. ನಾನು ಇದನ್ನ ಭಾಳ ದಿವಸದಿಂದ ಹೇಳ್ಕೊತಿದ್ದೆ, ಸಾಹುಕಾರಿಗೆ ಹೇಳ್ಕೊತಿದ್ದೆ, ಸ್ವಲ್ಪ ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡ್ರಿ, ಒಂದಿಟ್ಟು ಕುಸ್ತಿ ಆಗ್ತೈತಿ, ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡ್ರಿ ಅಂತ ಹೇಳ್ಕೊತಿದ್ದೆ ನಾನು. ಆದ್ರೂ ಕಡೆಗೆ ಆಯ್ತು, ನಮ್ಮ ಆಸಂಗಿ ಬಸವನಕಕ್ಕ ನಮಗೆ ಭಾಳ ಆತ್ಮೀಯರು. ಯಾಕಂದ್ರೆ ನಾವು ಅವರ ಕೂಡಿ ಮೊದಲಿಂದನೂ ಒಂದು 10 ವರ್ಷ ಒಡನಾಟ ಇದ್ದೀವಿ. ಸ್ವಲ್ಪ ಇತ್ತಿತ್ತಲಾಗ ಅವರ ನಾವು ಸ್ವಲ್ಪ ದೂರ ಆಗಿದ್ದೀವಿ. ಅದಕ್ಕಂತಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತು. ನಿನ್ನೆ ಸೌದಿ ಸಾಹೇಬ್ ಫೋನ್ ಮಾಡಿದ್ರು ನನಗೆ, ಏನಿಲ್ಲ ಅದು ಹಳೆ ಆಗ್ತೈತಿ, ಅದು ಮತ್ತೆ ಜೋಡಾಕೈತಿ, ಏನು ತಲೆ ಕೆಡಿಸ್ಕೋಬೇಡ, ಒಟ್ಟು ಹೊಡಿನೂ ತಗೋ ಅಂತ ಹೇಳ್ತಾನೆ ನನಗೆ. ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವುದಕ್ಕೂ ಅನ್ಸಕ್ಕೆ ಹೋಗ್ಬೇಡ್ರಿ, ಏನೂ ಸಮಸ್ಯೆ ಇಲ್ಲ, ಒಟ್ಟು ನಾವು ನಿಮ್ಮ ಜೋಡಿ ಇರ್ತೀವಿ. ಇದನ್ನೊಂದು ನಮ್ಮದು ಇವತ್ತು ನಿಮ್ಮ ಆಸೆ ಇತ್ತು. ಏನಿತ್ತು? 2 ಜೋಡಿ ಕೂಡಬೇಕಾಗಿತ್ತು, ಕೂಡು ಇದನ್ನಿತ್ತು, ಬರ್ಬೇಕಾಗಿತ್ತು. ನಾ ಮೊದಲಿಗೆ ಹೇಳ್ಕೊತಿದ್ದೆ, ಬರ್ಲಿ ಇಬ್ರು ಅಷ್ಟು, ನೀವು ಬರೀ ಇಬ್ರು ಬಂದು ಹೋಗ್ರಿ, ಅದ್ರ ರಿಸಲ್ಟ್ ನಮ್ಮ ಕಡೆ ಬಿಟ್ಟು ಬಿಡ್ರಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ತಡ ಆದ್ರೂ ಇವತ್ತು 2 ಬಂದಾರ ನಮ್ಮ ಕಡೆ. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಿನ ನಿಮ್ಗೆ ಗೊತ್ತಾಯ್ತು. ಇವತ್ತು ಹೆಂಗಾಗೈತಪ್ಪ ಅಂತಂದ್ರೆ, ಇವತ್ತು ನಮಗೆಲ್ಲ ನೀವು ನೋಡ್ಕೊತಾ ಇದ್ದೀರಿ. ಈಗ ನೀವು ಮೊನ್ನೆ ಹುಕ್ಕೇರಿ ಎಲೆಕ್ಷನ್ ನೋಡಿದ್ರಿ, ಅವ್ರಿಗೇನು ಒಟ್ಟ ನಮಗೆ ಏನಿಲ್ಲ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಇನ್ನೇನಕ್ಕೆ ನಮ್ಗೆ ಜೋಡ ಇರ್ತಾರೋ, ನಾವು ನೀವು ಜೋಡಿ ಇರ್ತೀವೋ, ಇದೊಂದು ಎಲೆಕ್ಷನ್ದಾಗ ಹೊಡೆದು ತೋರಿಸೋನು, ಏನಂತ ನಮ್ಮ ತಾಕತ್ತು ಏನಾದ್ರು ತೋರಿಸ್ಕೊಡು. ಎಲ್ರಿಗೂ ನಮಸ್ಕಾರ. ರಲ್ಲಿ ಬಹುಶಃ ಗೊತ್ತಿದ್ದ ಮಟ್ಟಿಗೆ ಹೇಳ್ತೀನಿ, 1990ರಲ್ಲಿ ನಿರ್ದೇಶಕರಾಗುವ ಮುಖಾಂತರ ಸುಮಾರು 42 ವರ್ಷಗಳ ಕಾಲ DCC ಬ್ಯಾಂಕನ್ನು ಅತಿ ಹತ್ತಿರವಾಗಿ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಯಾರು ನಡೆಸಿಕೊಂಡು ಬಂದಿದ್ದಾರೆ ಅದರ ರಮೇಶಣ್ಣ ಕತ್ತಿ ಅವರು ಸಂದರ್ಭದಲ್ಲಿ ಹೇಳ್ತಾ, 1993ರಲ್ಲಿ ಸುಮಾರು 23 ಕೋಟಿ ರೂಪಾಯಿಗಳಿಂದ ನಷ್ಟ ಹೊಂದಿದಂಥ ಸಂಸ್ಥೆಯನ್ನು ಪ್ರಭಾಕರಣ್ಣ ಕೋರೆ ಅವರು ಇರಬಹುದು, ದಿವಂಗತ ಉಮೇಶಣ್ಣ ಕತ್ತಿ ಅವರು ಇರಬಹುದು, ಶಿವಾನಂದ ಕೌಸಗಿ ಅವರು ಇರಬಹುದು, ಸನ್ಮಾನ್ಯ AB ಪಾಟೀಲ್ ಇರಬಹುದು, ಲಕ್ಷ್ಮಣ ಸವದಿ ಅವರು ಇರಬಹುದು, ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನವರೆಗೆ ಸುಮಾರು 8,500 ಕೋಟಿ ರೂಪಾಯಿಗಳ ವಹಿವಾಟನ್ನು ಹೊಂದಿ ಸುಮಾರು 3,500 ಕೋಟಿ ರೂಪಾಯಿಗಳನ್ನ ಕೃಷಿ ಪತ್ತಿನ ಸಂಘದ ಸಾಲಕ್ಕೆ 0% ಸಾಲ ಕೊಡುವ ಮುಖಾಂತರ ಯಾರಾದರೂ ಸಂಸ್ಥೆಯನ್ನು ಉತ್ತರೋತ್ತರವಾಗಿ ಬೆಳೆಸಿದ ವ್ಯಕ್ತಿ ಯಾರಾದ್ರೆ ಅಂದರೆ ಅದು ರಮೇಶಣ್ಣ ಕತ್ತಿ ಅವರು ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಈಗ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಅವರು ಸನ್ಮಾನ್ಯ ಮಾತಾಡೋದು. ಪ್ರಥಮವಾಗಿ ಈ ಭಾಗದ ಆರಾಧ್ಯದವರಾಗಿರ್ತಕ್ಕಂಥ ಮುಗಲಕೋಟದ ಎಲ್ಲ ಲಿಂಗನ ಪಾದಗಳನ್ನು ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ, ಇವತ್ತು ಬರುವ 19ನೇ ತಾರೀಕಿನ ದಿವಸ ನಡೆದಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಇವತ್ತು ದಿವಸ ಪ್ರಚಾರ ಸಭೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕಿನ ಸುಪುತ್ರರು ಹಾಗೂ ನಮ್ಮ ನಿಮ್ಮೆಲ್ಲರ ಹಿರಿಯ ಸಹೋದರ ಮಾರ್ಗದರ್ಶಕರು ಆಗಿರ್ತಕ್ಕಂಥ
ಅಮರಣ್ಣ ಪಾಟೀಲ್ ಅವರೇ, ಅಥಣಿ ಮತಕ್ಷೇತ್ರದ ಶಾಸಕರು, ನನ್ನ ಹಿರಿಯ ಸಹೋದರರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸವದಿ ಅವರೇ, ಈ ಒಂದು ಕುಡ್ಚಿ ಮತಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರು, ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ತಮ್ಮಣ್ಣವರವರೇ, ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು, ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸನ ಹಸಂಗಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗಣ್ಯಮಾನ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ PKPSಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನಿತ ಸದಸ್ಯರೇ, ಸೆಕ್ರೆಟರಿ ಅವರೇ, ನೆರೆದಿರ್ತಕ್ಕಂಥ ಯಾವತ್ತೂ ಎಲ್ಲ ಸಹಕಾರಿ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸಹೋದರರೇ, ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗಿದೆ. ಯಾಕಂದ್ರೆ ಇದೀಗ DCC ಬ್ಯಾಂಕ್ ಏನಾತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮಂದಿಗೆ ಹೇಳಕ್ ಹೋದ್ರೆ ನಮ್ಮನ್ನು ಮೆಟ್ಲು ಹಿಡಿತಾರೆ. ಯಾಕಂದ್ರೆ ಎಲ್ಲ ಪೂರ್ಣ ನಿಮ್ಗೆ ಮಾಹಿತಿ ಐತಿ, ಏನಾತು, ಹೆಂಗಾತು, ಯಾವಾಗಾತು, ಎಲ್ಲಿ ಆತು, ಏನಾತು ಎಲ್ಲ ಮಾಹಿತಿ ಐತಿ. ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ ಹೋಗುದಿಲ್ಲ. ಆದ್ರೆ 1995-96ರಲ್ಲಿ ಮುಚ್ಚಿ ಹೋಗುವಂತ ಒಂದು ಬ್ಯಾಂಕ್, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಎಲ್ಲರೂ ಸಹಕಾರ ಮುಖಾಂತರ ಆ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ, ಬಡ್ಡಿ ಮನ್ನಾ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ 10 ತಾಲೂಕಿನಲ್ಲಿ ರಾಯಬಾಗ್ ತಾಲೂಕ ಅತಿ ಹೆಚ್ಚು ಸಾಲ ಮನ್ನಾ, ಬಡ್ಡಿ ಮನ್ನಾ ತಗೊಂಡಿರುತ್ತ ಯಾವ್ದಾದ್ರು ತಾಲೂಕ ಇದ್ರೆ ಅದು ದಿವಸ ರಾಯಬಾಗ್ ತಾಲೂಕು ಅನ್ನೋದನ್ನು ಸಹಿತ ನೆನಪು ಮಾಡಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೆ ಇವತ್ತು ದಿವಸ ರಾಯಬಾಗ್ ತಾಲೂಕಿನಲ್ಲಿ 400 ಕೋಟಿಗಿಂತಲೂ ಹೆಚ್ಚು ಇವತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನ ಎಲ್ಲಾ ರೈತರಿಗೆ ಇವತ್ತು ದಿವಸ ಕೊಟ್ಟಿದ್ದೀವಿ. ಇವೆಲ್ಲ ಮಾಡಬೇಕಾದ್ರೆ ಕಳೆದ 42 ವರ್ಷ ನಾನು ಅಲ್ಲಿ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸುಪುತ್ರರು ಮತ್ತು ಹಿರಿಯ ಸಹೋದರರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ AB ಪಾಟೀಲರನ್ನ ರಾಯಬಾಗ್ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, PKPSನ ಸನ್ಮಾನಿತ ಸದಸ್ಯರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಳ್ಬೇಕು. ಈ ನಾವಾಗಿ ನೋಡಾಕ ನಾನು ಬರೀ ಚಪ್ಪಾಳಿ ಹಿಡಾಕತ್ತೇನೆ, ಚಪ್ಪಾಳಿದ ಗರ್ಜಿಲ್ಲ ಇವತ್ತು. ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗ್ನೂ ಅಲ್ಲ, ಇದು ಮೀಟಿಂಗ್ ನಮ್ಮ ಜನ್ಮದ ಮೀಟಿಂಗ್, ನಮ್ಮ ಹೊಲ ನಮ್ಮ ಮನಿ ಮೀಟಿಂಗ್, ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳ ಜನ್ಮದ ಮೀಟಿಂಗ್, ರೈತರ ಮೀಟಿಂಗ್. ರೈತರ ಉದ್ಧಾರ ಆಗಬೇಕು, ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಮೀಟಿಂಗ್, ಚಪ್ಪಾಳೆ ಮೀಟಿಂಗ್ ಅಲ್ಲ. ಯಾಕಂದ್ರೆ ರಾಯಬಾಗ್ ತಾಲೂಕದಾಗ ನನಗಿಂತ 100 ಪಟ್ಟು ನೀವು ತಿಳಿದವ್ರದ. ಈ ಒಂದು ಚುನಾವಣೆ ಬರುವಂತ ದಿನಮಾನಗಳಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಹಕಾರ ರಂಗದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು ಬದಲಾವಣೆ ಏನಾದರೂ ರಾಯಬಾಗ್ ತಾಲೂಕು ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನುವಂತ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸದನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಈ ಬೇರೆ ಬೇರೆ ತಾಲೂಕ ನೋಡಕತ್ತೀರಿ ನೀವು, ಅಥವಾ ನಿಮ್ಮ ಸಂಬಂಧಿಕರು ಅದಾರ. ಗೋಕಾಕ್ ತಾಲೂಕ ನೋಡಕತ್ತೀರಿ, ಮೂಡ್ಲಿಗೆ ತಾಲೂಕ ನೋಡಕತ್ತಿದ್ದೀರಿ. ಅಲ್ಲಿ ನಿಮ್ಮ ಭಾವನೆಯರು ಅದಾರು, ಫೋನ್ಗಳು ಬರ್ತಾವು, ನಿಮ್ಮ ಫೋನ್ ಅವ್ರಿಗೆ ಹೋಗ್ತಾವು, ಅವ್ರ ಫೋನ್ ನಿಮಗೆ ಬರ್ತಾವ್, ನೀವು ಅಲ್ಲಿ ಹೋಗ್ತೀರಿ, ಅಲ್ಲಿ ಅವ್ರು ನಿಮ್ಮ ಕಡೆ ಬರ್ತಾರೋ. ಅಲ್ಲಿ ಪರಿಸ್ಥಿತಿ ಏನೈತಿ, ಅಲ್ಲಿ ವಾತಾವರಣ ಏನೈತಿ, ಇಲ್ಲಿ ಪರಿಸ್ಥಿತಿ ಐತಿ, ಅಲ್ಲಿ ವಾತಾವರಣ ಏನೈತಿ. ಈಗ ಇವತ್ತು ದಿವಸ ಯಾವ ಒಬ್ಬ ಪಕ್ಷದ ಶಾಸಕ ಈ ಭಾಗದ ಒಬ್ಬ ಶಾಸಕನಾಗಿ ತಾನೇನು ಗೆದ್ದು ಬಂದಾನ, ಅದಕ್ಕಿಂತ ಹೆಚ್ಚು ಮತಗಳನ್ನ ಮಣ್ಣಿನ ಲೋಕಸಭಾ ಚುನಾವಣೆಯಲ್ಲಿ ಒದಗಿಸಿಕೊಟ್ಟಂತವ್ರನ್ನೂ ಸಹಿತ ಈಗ ಅವರಿಗೆ ಕಣ್ಲೆ ನೋಡಕ್ಕಾಗವತ್ತು. ಮಹೇಶ್ ತಮ್ಮಣ್ಣವರವರು ಶಾಸಕರಾಗಬೇಕಾದ್ರೆ 22-23 ಸಾವಿರ ಮತ ತಗೊಂಡವರಾಗಿದ್ರು, 25 ಸಾವಿರ ಮತ ತಗೊಂಡಾಗಿದ್ರು, ಹೆಚ್ಚಿನ ಮತ ತಗೊಂಡು. ಆದರೆ ಮಣ್ಣಿನ ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇವತ್ತು ದಿವಸ ಒಂದು ಸ್ವಾಭಿಮಾನಿ ಯುವಕ ಪಡೆಯನ್ನು ಕೊಟ್ಟುಕೊಳ್ಳೋದ್ರ ಮುಖಾಂತರ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕಂತ ಹಗಲು ರಾತ್ರಿ ದುಡಿಯೋದ್ರ ಮುಖಾಂತರ ಇವತ್ತು ದಿವಸ ಅವ್ರು ಏನು ಆರಿಸಿ 25 ಸಾವಿರಕ್ಕಿಂತ ಹೆಚ್ಚಲೇನು ಆರಿಸಿ ಬಂದಿದ್ರು, ಅದಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈ ಕ್ಷೇತ್ರದಲ್ಲಿ ಅವ್ರು ಕೊಟ್ಟರು. ಆದರೂ ಸಹಿತ ಇವತ್ತು ದಿವಸ ಮಹೇಶ್ ತಮ್ಮಣ್ಣವರನ್ನ ಯಾವುದೇ ಪರಿಸ್ಥಿತಿಯಲ್ಲಿ ರಾಜಕೀಯವಾಗಿ ಮುಗಿಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಏನ್ ತಪ್ಪೈತಿ? ಮಹೇಶ್ ತಮ್ಮಣ್ಣವ್ರು ಎಷ್ಟು ಓಟ್ ಆರಿಸಿ ಬಂದ್ರು? 25 ಸಾವಿರ ಬಂದ್ರು. ಮಣ್ಣಿನ ಲೋಕಸಭಾ ಎಲೆಕ್ಷನ್ದಾಗ ಎಷ್ಟು ಲೀಡ್ ಆತು? ಇಲ್ಲಿ 26-27 ಸಾವಿರ ಲೀಡ್ ಆತು. ಇಷ್ಟೆಲ್ಲ ಮಾಡಿಕೊಟ್ರು ಇವತ್ತು ಮಹೇಶ್ ತಮ್ಮಣ್ಣವ್ರ ಮ್ಯಾಗ ಸಿಟ್ಟು ಯಾಕ? ಇದು ಪ್ರಶ್ನೆ ನೀವು ಮಾಡ್ಕೊಳ್ಳೋ ಪ್ರಶ್ನೆ ಇದ್ದೀವಿ. ನೀವು ಮಾಡ್ಕೊಳ್ಳೋ ಪ್ರಶ್ನೆ ಯಾವ್ದಾರ ಒಂದು ನೆಪ ಮಾಡಿ ಈ ಭಾಗಕ್ಕೂ ಈ ಕ್ಷೇತ್ರದಾಗೂ ಕಾಲಿಡಬೇಕನ್ನುವಂತ ಹುನ್ನಾರ, ಈ ಭಾಗಕ್ಕೂ ಈ ಕ್ಷೇತ್ರಕ್ಕೂ ಕಾಲಿಡಬೇಕನ್ನುವಂತ ಹುನ್ನಾರ ಇವತ್ತು ನಡೀತಾ ಇದೆ. ನಿಮ್ಮ ಸಂಬಂಧಿಕರಿದ್ದಂತ 2 ತಾಲೂಕು, ಒಂದು ಗೋಕಾಕ್ ತಾಲೂಕ ಮತ್ತೊಂದು ಮೂಡಲಗಿ ತಾಲೂಕು. ನಿಮ್ಮ ಸಂಬಂಧಿಕರು ನಾವು ಹೇಳಕ್ ಬರಂಗಿರೋದು, ನೀವು ಕೇಳ್ಕೋರಿ. ನಾವು ಜನ್ಮ ಹೆಂಗೈತಿ, ಏನೈತಿ, ಏನಿಲ್ಲ, ಏನಾಗ್ತೈತಿ, ಏನಾಗಂಗಿಲ್ಲ ಅನ್ನೋದ್ರ ಬಗ್ಗೆ ಕೇಳ್ಕೋರಿ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಯಮಕನಮಡಿ ಮತಕ್ಷೇತ್ರದಲ್ಲಿ ಏನಾಗ್ತೈತಿ, ಏನಿಲ್ಲ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ. ಇದು ವ್ಯವಸ್ಥಿತವಾಗಿ ಇದು ಬಸನಗೌಡ ಅಸಂಗಿಯವರ ಚುನಾವಣೆ ಅಲ್ಲ. ಈ ಒಂದು ಚುನಾವಣೆ ರೈತರ ಚುನಾವಣೆ, ಸಂಘ ಸಂಸ್ಥೆಗಳ ಚುನಾವಣೆ, ಸಹಕಾರಿ ಕ್ಷೇತ್ರದ ಚುನಾವಣೆ. ಸಹಕಾರಿ ಕ್ಷೇತ್ರ ಉಳಿಬೇಕೋ ಬೆಳಿಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚುನಾವಣೆ. ಈ ಬಹಳ ಜನ ಇರ್ಬೇಕು ನನಗೆ ಬಂದು ಭೇಟಿ ಆದವ್ರು. ಯಾಕಂದ್ರೆ 40 ವರ್ಷ ಅಲ್ಲಿ ಕೆಲಸ ಮಾಡೇನು, 10 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡೇನು, 5 ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡೇನು, 25 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡೇನು. ಬಹಳ ಜನ ಬಂದಿರ್ಬೇಕು. ತಾವು ಪತ್ರ ಸಲುವಾಗಿ ಬಂದಿರಬೇಕು, ಇನ್ನೊಂದು ಸಲುವಾಗಿ ಬಂದಿರಬೇಕು, ಟ್ರ್ಯಾಕ್ಟರ್ ಸಲುವಾಗಿ ಬಂದಿರಬೇಕು, ಪೈಪ್ಲೈನ್ ಸಲುವಾಗಿ ಬಂದಿರಬೇಕು, ಡ್ರಿಪ್ ಸಲುವಾಗಿ ಎಲ್ಲದೂ ಕೂಡ ತಾವು ಬಂದಿರಬೇಕು. ನೀವು ರೈತರು ಅನ್ನೋದು ಅಷ್ಟೇ ನಾ ಕಂಡು ನೋಡಿದ್ವಿ. ನೀವು ರೈತರು ಬ್ಯಾಂಕಿನ ಕಾಯ್ದೆ ಚೌಕಟ್ಟಿನಾಗ ಏನ್ ನಿಮಗೆ ಕೊಂಡಿರ್ತೈತಿ ಅದನ್ನ ನಿಮ್ಮ ಮನಿ ಬಾಗಿಲಿಗೆ ನಿಮ್ಮ ಸಂಘದ ಸದಸ್ಯರ ಹೊಸಲಕ್ಕೆ ಹೋಗಿ ಮುಟ್ಟಿಸ್ಬೇಕು ಅನ್ನುವಂತ ಕೆಲಸ ಮಾಡೋದ್ರ ಮುಖಾಂತರ ಯಾವ ಪಾರ್ಟಿ ಅವ, ಯಾವ ಪಕ್ಷದವ, ಯಾರ ಬೆಂಬಲಿಗರು, ಇವ್ರ ಹಿಂದೆ ಯಾರದಾರು, ಇವ್ರ ಮುಂದೆ ಯಾರದಾರು ಎಂದೂ ತಲೆ ಕೆಡಿಸ್ಕೊಳ್ಳಲ್ದ ಯಾರು ಬಂದಿರೋ ಅವ್ರಿಗೆ ನಮ್ಮ ಕಾಯ್ದೆ ಚೌಕಟ್ಟಿನಾಗ ಏನು ಬೆಳೆಸಾಲಕ್ಕೆ ಹೊಂಟತಿ, ಏನು ಹೊಂಟತಿ ಎಲ್ಲ ಮಾಡಿ ಕೊಡೋದ್ರ ಮುಖಾಂತರ ಇವತ್ತು ದಿವಸ ರಾಯಬಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಶೂನ್ಯ ಬಡ್ಡಿ ದರದ ಸಾಲ ಜೊತೆಗೆ ಸಾಲ ಮನ್ನಾ ಬಡ್ಡಿ ಮನ್ನಾದಲ್ಲಿ ಹೆಚ್ಚು ಲಾಭ ತಗೊಂಡಿರ್ತಕ್ಕಂಥ ಜನ ನೀವು. ಇದಕ್ಕೆ ಯಾಕೆ ಹೇಳಕತ್ತಾನಂದ್ರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಅಷ್ಟು ಮಹತ್ವ ಇಲ್ಲ, ಆದ್ರೆ ದೂರದೃಷ್ಟಿ ಬಾಳದವು. ಈ ಡಿಸಿಸಿ ಬ್ಯಾಂಕ್ನಾಗ ನಾವು ಇವತ್ತು ದಿವಸ ಇಲ್ಲಿ ತಗೊಂಡ್ರೆ ಮುಂದಿನ ಸಹಿತ ಹೊರಗಿನ ಒಬ್ಬ ಅಭ್ಯರ್ಥಿನ ಇಲ್ಲಿ ಹಾಕಬೇಕು ಅನ್ನುವಂತ ವಿಚಾರದಾಗನು ಇವತ್ತು ದಿವಸ ದೂರದೃಷ್ಟಿ ವಿಚಾರ ಮಾಡಿ ಹೆಜ್ಜೆ ಇಡಾಕತ್ತ.
ಹೊರಗಿನವ್ರು ಬರಬಾರ್ದು. ಮಣ್ಣು ಹುಕ್ಕಿರಾಗ ನಾವು ಹೆಂಗ ಕಟ್ಟಿ ಹಾಕಿದೀವಿ ಹಂಗ ಅಶ್ವಭೇದ ಕುದುರೆ ಬಿಟ್ಟಿದಾರ. ಅದನ್ನೂ ಕಟ್ಟಿ ನಾವು ರಾಯಬಾಗ್ ತಾಲೂಕ್ನಾವ್ ಹಾಕ್ತೀವೋ ಅನ್ನೋ ಸಲುವಾಗಿ ಇವತ್ತು ದಿವಸ ನಿಮ್ಮ ಚಪ್ಪಾಳೆ ನಾವು ಬಯಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಿಮಗೆ ಕಟ್ಟಿ ಹಾಕಕ್ ಆಗಲಿಲ್ಲ. ಅವಾಗ ಲಕ್ಷ್ಮಣಣ್ಣ ಹಿಂಗಾಗೈತ್ರಿ, ರಮೇಶಣ್ಣ ಹಿಂಗಾಗೈತ್ರಿ, ಅಮರಣ್ಣ ಹಿಂಗಾಗೈತ್ರಿ, ಮಹೇಶಣ್ಣ ಹಿಂಗಾಗೈತ್ರಿ, KB ಪಾಟೀಲ್ ಹಿಂಗಾಗೈತ್ರಿ. ಏನು ಬಗರಿ ಮಳೆನೂ ಮಾಡಕ್ ಬರೋದು. ಈಗ ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹಣ್ಯಾಗಿ ನಿಮ್ಮ ಕಡೆ ಐತಿ, ಹೋರಿ ನಿಮ್ಮ ಕಡೆ ಐತಿ. ಹೆಂಗ್ ಬೇಕಾದಂಗೆ ಜಾಗರಿ, ಹೆಂಗ್ ಬೇಕಾದಂಗೆ ನಿಮಗೆ ಹೆಂಗ್ ಬೇಕು ಹಂಗೆ ನಡಿಗೆ ಕಲಿಸ್ರ. ಏನ್ ಬಿಡೋ ಮಾರಾಯಣ, ಎಲೆಕ್ಷನ್ ಬಂದಿದ್ದು ನಮಗೇನು ಸಂಬಂಧ, ಏನು ಬಂದಾಗ ನೋಡು ನಾನು ಲೆಕ್ಕ ಏನ್ರ ಹೋದ್ರ ಅದನ್ನ ಅನುಭವಿಸೋರು ನೀವು ಆಗ್ತೀರಿ. ಅವಾಗ ನಮ್ಮಂತವ್ರು ಬಂದು ಹೇಳಿದ್ರೆ ನಾವು ಕೈ ಚೆಲ್ಲಿ ಕೊಂಡಿರ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇವತ್ತು ಬಸನ್ನ ಆಸಂಗಿ ಹಿರಿಯದ ಒಂದು 5-6 ಮಂದಿಗೆ ಕೊಟ್ಟಿದ್ವಿ ನಾವು. ಯಾರ್ಯಾರು ಇನ್ನೆಲ್ಲವ್ರದ್ದು ಕೂಡ್ರಪ್ಪ ಆ ಪ್ರಕಾರ ಹೇಳಿದ್ವಿ. ಆ ಪ್ರಕಾರ ರಾಜಶೇಖರ್ ಕೊಟ್ಟಿದ್ರು, ಬಸಗೊಂಡೆ ಕೊಟ್ಟಿದ್ರು, ಮರಡಿ ಕೊಟ್ಟಿದ್ರು, ಬಸ್ಸಾನ್ ಕೊಟ್ಟಿದ್ದ, ಕೋರಿಯವ್ರು ಕೊಟ್ಟಿದ್ರು, 5-6 ಜನ ಕೊಟ್ಟಿದ್ರು. ಕಡೆಗೆ ನೀವೆಲ್ಲರೂ ಕೂಡಿ ಯಾರು ಹೇಳ್ತಾರೆ ಹೇಳ್ರಿ, ಅವ್ರನ್ನ ಹಿರಿಯರು ಇಡ್ತೀವಿ ಅನ್ನೋ ವಿಚಾರಕ್ಕೆ ಬಂದಾಗ ಹಿರಿಯರಾಗಿರ್ತಕ್ಕಂಥ ಬಸ್ಸಾನ ಆಸಂಗಿ ಅವರನ್ನ ಮಾಡ್ಬೇಕು ಅನ್ನೋದು ಹಿರಿಯರ ಕೂಡ ನಿರ್ಣಯ ಮಾಡೋದ್ರ ಮುಖಾಂತರ ಮತ್ತೆ ಒಂದು ವಾರ ನಮಗೆ ತಡ ಆಗಿ ನಿರ್ಣಯ ಆಗೈತೆ ಅಂದ್ರೆ ಅದನ್ನು ಒಪ್ಪೋತ. ಆದ್ರೆ ತಡ ಆಗೈತಂದ್ರೂ ಸಹಿತ ನಮ್ಮ ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು. ಡೆಲಿಗೇಷನ್ ಫಾರ್ಮ್ ಅವ್ರ ಕಬ್ಜಾ ಇರಬೇಕು, ನಮ್ಮ ಮನಸ್ಸು ಅವ್ರ ಕಬ್ಜಾ ಇಲ್ಲ. ಹೈಜಾಕ್ ನಮ್ಮ ಡೆಲಿಗೇಷನ್ ಮಾಡಿರ್ಬೇಕು, ನಮ್ಮ ಮನಸ್ಸು ಹೈಜಾಕ್ ಮಾಡೋ ತಾಕತ್ ಯಾವ ಮಗ್ಗು ಇಲ್ಲ. ಇದನ್ನು ಸ್ವಚ್ಛ ಯಾಕೆ ಮಾತಿದ್ನ ಹೇಳಾಕತ್ತಾನಂದ್ರೆ ನಾವು ಇದು ನಮ್ಮ ಮೈ ಮ್ಯಾಗ ಬರುವಂತ ಬಂಡಿಗಲ್. ಇವತ್ತು ರಾಯಬಾಗ ತಾಲೂಕಿನಾಗ ಒಂದು ದೊಡ್ಡ ಬಂಡಿಗಲ್ ಮೈ ಮ್ಯಾಗ ಬರಾಕತ್ತೈತಿ. ಅದನ್ನು ತಪ್ಪಿಸಬೇಕಾದ್ರೆ ಇವತ್ತು ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಬ್ಬ ರೈತ ಅಂತ ತಿಳ್ಕೊಂಡು ಇವತ್ತು ಸ್ವಲ್ಪ ಬಸನಗೌಡ ಪಾಟೀಲ್ ತಾವು ಆಶೀರ್ವಾದ ಮಾಡಿ ಅವ್ರನ್ನ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಿ ಅನ್ನುವಂಥ ಮಾತನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಬಹಳ ಜನ ಬರಬೇಕಾಗಿತ್ತು, ಟೈಮ್ ಇಲ್ಲ ಅಂದ ಕೂಡಲೇ ಇವತ್ತು ದಿವಸ ಈ ಮಾತನ್ನು ನಮಗೆ ನಿನ್ನ ರಾತ್ರಿ 7-8ಕ್ಕೆ ನಾನು ಲಕ್ಷ್ಮಣಣ್ಣ ಅಥವಾ ಸ್ಥಳೀಯ ಹಿರಿಯರು ಎಲ್ಲರೂ ಕೂಡ ನಿರ್ಣಯ ತಗೊಂಡು ಮುಂಜಾನೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಬರೋಣ ಅಂತ ಮಾತಿನಲ್ಲಿ ಇವತ್ತು ದಿವಸ ಬಂದಿದ್ದೀವಿ. ಇಲ್ಲಿ ಹೇಳುವಂಥದ್ದು ಇಷ್ಟೇ, ಡೆಲಿಗೇಷನ್ ಫಾರ್ಮ್ ಹೋಗಿದಾವು ಅನ್ನೋದು ಸುದ್ದಿ ನಾನು ಕಿವಿಯಾಗೈತಿ, ನಿಮಗೂ ಗೊತ್ತೈತಿ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ದಯಮಾಡಿ ಇಲ್ಲಿ ಯಾರು ಅದಿರಿ, ಇಲ್ಲಿ ಯಾರು ಬಂದಿರಿ, ಅವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ, ಒಂದು ಚುನಾವಣೆ ಅಧಿಕಾರಿಗಳಿಗೆ ನಮ್ಮ ಡೆಲಿಗೇಷನ್ ಕಳೆದದ ಅನ್ನೋಂಥ ಫಾರ್ಮೇಟ್ ಮಾಡಕ್ಕೆ ಕೆಳಗೆ ಕೂತಾರೆ. ಈಗ ಕೆಳಗೊಂದು 3-4 ಹುಡುಗರು ಕೂತಿದ್ದಾರೆ. ನಿಮ್ಮ ಸೊಸೈಟಿ ಹೆಸರು, ಯಾರ ಹೆಸರು ಡೆಲಿಗೇಷನ್ ಹೆಸರು, ಡೆಲಿಗೇಟರ್ ಹೆಸರು ಮಾಡಿ ಸಹಿ ಮಾಡಿ ನೀವು ಕೊಟ್ರಂದ್ರೆ ಇವತ್ತು ಸಂಜೆ ಒಳಗೆ ಮಧ್ಯಾಹ್ನ ಒಳಗೆ ನನಗೆ ಮೇಲೆ ಕೊಟ್ರಂದ್ರೆ ಅಂದ್ರೆ ಇವತ್ತು ದಿವಸ ಮುಂದುವರೆದು ಕಾಯ್ದೆಬದ್ಧವಾಗಿ ಎಲ್ಲ ಡೆಲಿಗೇಷನ್ಗಳನ್ನು ನಿಮ್ಮ ಮನೆಗೆ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ನಾನು ಲಕ್ಷ್ಮಣನ ಕೂಡಿ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ವಿಶೇಷವಾಗಿ ಈ ಸಂಸ್ಥೆಯನ್ನು ನಾವು ಇವತ್ತು ದಿವಸ ಗಮನದ ಇಟ್ಟುಕೊಂಡು ಬಂದಂಥ ಸಂದರ್ಭದಲ್ಲಿ ಇವರ ಅನ್ನೋಕ್ಕಿಂತ ಈ ಸಂಸ್ಥೆಯ ಈಗಿನ ಚುನಾವಣೆಯ ಹಿನ್ನೆಲೆ ಗಾಯಕರಾಗಿ ಯಾರದಾರಪ್ಪ ಅಂದ್ರೆ ಘಟಪ್ರಭಾ ಸಹಕಾರಿ ಕಾರ್ಖಾನೆಯವರು ಈ 35 ವರ್ಷ ಹಿಂದೆ ಏನು ಸಾಲ ತಗೊಂಡಾರು, ಕಂತು ಇಲ್ಲ, ಬಡ್ಡಿಯೂ ಇಲ್ಲ, ಅದಕ್ಕೆ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳ್ತಾರೋ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಸೋನು. ಯಾವ ಮಣಿ ಹಿಡಿಯುದಾನೋ ಅವ್ರ ಮಾರ್ಗದರ್ಶನದಲ್ಲಿ ಮಣಿ ಚೆನ್ನಾಗಿ ನಡೆಸೋನು
ಅಲ್ಲಿ ಒಳಗೆ ಅಡಿಗೆ ಮಾಡಕ್ ಜಾಗ ಇಲ್ಲ, ಬಸಲಾಗ ಜಳಕ ಮಾಡಕ್ ಜಾಗ ಇಲ್ಲ, ಕಾಯಿಪಲ್ಲೆ ಇಡಾಕ ಜಾಗ ಇಲ್ಲ, ರೇಷನ್ ಇಡಾಕ ಜಾಗ ಇಲ್ಲ, ದೇವರ ಪೂಜಾ ಮಾಡಕ್ ಜಾಗ ಇಲ್ಲ, ಎಲ್ಲ ಬಿದ್ದೈತಿ ಮಣಿ ಅದು. ಅವ್ರ ಮಾರ್ಗದರ್ಶನದಾಗ ಇವತ್ತು ದಿವಸ ಸಂಸ್ಥೆ ನಡೆಸೋಣ ಅಂದ್ರೆ ಏನಾಗ್ತದೆ? ಮತ್ತೀಗ ಲಕ್ಷ್ಮಣನಾಗಲಿ ನಾವಾಗಲಿ ಯಾರು ಸೂಚಕರನ್ನ ಎಬ್ಸ್ಕೊಂಡು ಹೋಗಿ ಇಲೆಕ್ಷನ್ ಮಾಡೋ ಅವಶ್ಯಕತೆ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಸೂಚಕರನ್ನ ತಗೊಂಡು ನಾಮಿನೇಷನ್ ಮಾಡಕ್ ಹೊಂಟ್ರ ಅರಬಾಯಿ ಈರಣ್ಣ ಕದಾಡಿ ಅವ್ರು ನಾಮಿನೇಷನ್ ಮಾಡಕ್ ಹೊಂಟ್ರು, ಅಲ್ಲಿ ಸೂಚಕನ ಕಿಡ್ನಾಪ್ ಮಾಡ್ರು. ಸೌದತ್ತಿ ಅವ್ರೇನೋ ಹೊಂಟಿರತ್ತ ಅಲ್ಲಿ ಕಿಡ್ನಾಪ್ ಮಾಡ್ರು. ಮತ್ತು ಸೂಚಕನ ಹೋಟರ್ನ ಕಿಡ್ನಾಪ್ ಮಾಡಕತ್ರ ಮತ್ತು ಸಹಕಾರದಲ್ಲಿ ಹೆಂಗ್ ನಡೆಸೋರ, ಸಂಸ್ಥೆ ನಡೆಸೋರ ನೀವು? ಈ ಒಂದು ವ್ಯವಸ್ಥೆ ನಾವಿಲ್ಲ. ನಾವು ಚುನಾವಣೆ ಅಪ್ಪ ಸಾಬ್ ಕುಲುಗಡೆ ಅವರು ಇಲ್ಲಿ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್, ಸಂಗತಿ ಫಲ. ನಾವೇನು ಮಾಡೋದು ಅಪ್ಸವಣ್ಣ? ಇಲ್ಲಿ ಕೂತವ್ರು ಎಲ್ಲರೂ ನಿನ್ನ ಮ್ಯಾಗ ಪ್ರೀತಿ ಅದಾರ, ಖರೆ ನಿನ್ನ ಸಂಗತಿ ಫಲ, ಸಂಗತಿ ಫಲ ನಮಗೆ ತಟ್ಟೋತ ತಿಳಿದು ಇವತ್ತು ದಿವಸ ಅನಿವಾರ್ಯವಾಗಿ ನಾವು ಮೈಲಿಗೆ ಆಗಕ್ಕೆ ಹೋಗುದಿಲ್ಲ. ನಾವು ಮಡಿವಂತರಿದೀವು, ನಾವು ಮಡಿವಂತರ ಇರ್ತೀವು. ನಿಂಗೆ ಮೈಲಿಗೆ ಆಗೋದೈತಿ, ನೀ ಹೋಗಿದ್ದಿ, ನೀ ಹೋಗು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲರಿಗೂ ಅವ್ರ ಮ್ಯಾಗ ನಮ್ಗೆ ದ್ವೇಷ ಅಪೇಕ್ಷ ಇಲ್ಲ, ಆ ಸಮಾಜ ಮಗನೂ ಇಲ್ಲ. ಆದ್ರೆ ಯಾವ ವ್ಯಕ್ತಿ ಸುಮಾರು ಮಂದಿ ಜೋಡಿ ಕೂಡ್ತೈತಿ, ಅದರ ನೆರಳ, ಅದರ ಪರಿಣಾಮ ನಮ್ಮ ತಾಲೂಕ, ನಮ್ಮ ಹಳ್ಳಿ, ನಮ್ಮ ಓಣಿ, ನಮ್ಮ ಮಣಿ ಮ್ಯಾಗ ಬಿತ್ತಂದ್ರ ನಾಳೆ ನಮ್ಮ ಮಣಿ ಗತಿ ಅಂತ. ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡುವ ಸಲುವಾಗಿ ಈ ಒಂದು ಚುನಾವಣೆ ಬಹಳ ಪ್ರತಿಷ್ಠೆ ಆಗಿದೆ. ಮತ್ತಿಷ್ಟೆಲ್ಲ ಮಾಡಿ ಇವತ್ತು ಗೋಕಾಕ್ ತಾಲೂಕಿನ ಜನ ಬಹಳ ಒಳ್ಳೆಯವರದಾರ, ಬಹಳ ಒಳ್ಳೆಯವರ, ಬಹಳ ಮುಗ್ಧರದಾರ. ಆದ್ರೆ ಇವ್ರ ಬಡ್ತಿಗೆ ಆ ಗೋಕಾಕ್ ತಾಲೂಕು ಹೆಸರು ಕೆಟ್ಟ ಬರಾಕತ್ತೈತಿ. ಯಾರ ಕೈಯಾಗ ಐತಲ್ಲ ಅವರಿಂದ ತಾಲೂಕಿಗೆ ಹೆಸರು ಕೆಟ್ಟ ಬರಾಕತ್ತೈತಿ. ತಾಲೂಕಿನ ಜನ ಬಹಳ ಮುಗ್ಧರದಾರ, ಎಲ್ಲ ಸಮಾಜದ ತಾಲೂಕಿನ ಜನ ಮುಗ್ಧರದಾರ. ಅದೇ ಪ್ರಕಾರ ಮೂಡ್ಲಿಗಿ ತಾಲೂಕಿನ ಜನನೂ ಮುಗ್ಧರದಾರ, ಅವರು ಅಗದಿ ಮುಗ್ಧರದಾರ, ಜನ್ಮಿಷ್ಠದಾರ. ಆದ್ರೆ ಇವ್ರ ಸಲುವಾಗಿ ಆ ಮೂಡ್ಲಿಗಿ ತಾಲೂಕಿನ ಹೆಸರು ಕೆಡಾಕ. ಅದಕ್ಕೆ ನಮ್ಮಲ್ಲಿಯೂ ಸಹಿತ ಇವತ್ತು ಮಹೇಶಣ್ಣ ತಮ್ಮನವರು ಅಥವಾ ದುರ್ಯೋಧನ ಐವೇಳೆಯವರು ಸಹಿತ ಇವತ್ತು ನಮ್ಮ ಭಾಗದ ಶಾಸಕರಾಗಿ ದುರ್ಯೋಧನ ಐವೇಳೆಯವರು 4ನೇ ಬಾರಿ ಆಗಿದ್ದಾರೆ, 4ನೇ ಬಾರಿ ಆಗಿದ್ದಾರೆ. ಸುಸಂಸ್ಕೃತದಾರ. ಇವತ್ತು ಮಹೇಶ್ ತಮ್ಮನವರು ಆಗಿದ್ದಾರೆ, ಸುಸಂಸ್ಕೃತದಾರ. ಆದ್ರೆ ಅವ್ರನ್ನ ಬೆಳಿಗೊಡಬಾರ್ದು, ಯಾರೂ ಬೆಳೆಯೋಂಗಿಲ್ಲ. ಜೈನರು ಬೆಳೆಯೋಂಗಿಲ್ಲ, ಲಿಂಗಾಯತರು ಬೆಳೆಯೋಂಗಿಲ್ಲ, ಹಲ್ಮ ಸಮಾಜ ಬೆಳೆಯೋಂಗಿಲ್ಲ, ಎಸ್ಸಿ ಸಮಾಜ ಬೆಳೆಯೋಂಗಿಲ್ಲ, ಮರಾಠ ಸಮಾಜ ಬೆಳೆಯೋಂಗಿಲ್ಲ, ಯಾವ ಸಮಾಜಗಳು ಬೆಳೆಯೋಂಗಿಲ್ಲ. ಕೇವಲ ನಾವು ಅವ್ರ ಮನಿ ಅಟ್ಟ ಬೆಳಿಬೇಕು. ಮೊದಲು ಹೇಳ್ತಿದ್ರು ಅದನ್ನ, ಮನೆಯೊಂದು 3 ಬಾಗಿಲು. ಇವು ನಾವು ನಮ್ಮ ಎಲೆಕ್ಟ್ ಸೊಸೈಟಿನ ಭಾಷಣ ಮಾಡ್ಕೊತಿರಿಗೆ ಮನೆಯೊಂದು 5 ಬಾಗಿಲು ಅತ್ತೆ. ಈಗ ನಿಮ್ಮ ಊರಿಗೆ ಬಂದಾಗ ಇವು ನಾವು ಮನೆಯೊಂದು 7 ಬಾಗಿಲು ಹಾಕೊಂಡ್ ಕೂತೈತಿ. ಈಗ ಏನ್ ಮಾಡಾವ? ಏನ್ ರಾಜಶೇಖರ 3 ತಿಂಗಳದಾಗ 2 ಬಾಗಿಲು ಬರಾಕತ್ತಂದ್ರೆ ಗತಿ ಹಂಗಿನ. ಅದಕ್ಕೆ ದಯಮಾಡಿ ಎಲ್ಲಾ ನಮ್ಮ ಮನೆ ಆಗಬೇಕು, ಎಲ್ಲಾ ನಮ್ಮ ಮನೆ ಆಗ್ಬೇಕಂದ್ರೆ ನಾಳೆ ನಮ್ಮ ಖಾತೆ ಉತ್ತಾರ, ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಗ್ತಾವು. ಖಾತೆ ಉತ್ತಾರ, ಕಂಬೈಂಡ್ ಉತ್ತಾರನು ಅಲ್ಲೇ ಹೋಗ್ಬೇಕಾಕೈತಿ. ಅದಕ್ಕೆ ದಯಮಾಡಿ ಒಂದಾನೊಂದು ಕಾಲ ಇವತ್ತಿಗೂ ಐತಿ. ಇವತ್ತು ವೇದಿಕೆ ಮೇಲೆ ಆಶೀನದಾಗಿಲ್ಲ. ಇವತ್ತು ನನ್ನ ರಾಜಕೀಯ ಗುರು, ನಮ್ಮ ಅಣ್ಣ ತಮ್ಮ ಉಮೇಶ್ ಕತ್ತಿ, ರಮೇಶ್ ಕತ್ತಿ ರಾಜಕೀಯ ಗುರು ಯಾರಾದ್ರಿದ್ರ ಇವತ್ತು ದಿವಸ ನಾವು ಅಗದಿ ಪೂಜನೀಯ ಭಾವನೆಯಿಂದ ನಾವು ಇವತ್ತಿನ ದಿವಸ ನೆನೆಸೋದು ಇವತ್ತು ವಸಂತರಾವ್ ಪಾಟೀಲ್ರನ್ನ ಇವತ್ತಿಗೂ ನಾವು ನೆನೆಸ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಅವರು ಇಲ್ಲದಂತ, ಅವರ ಹುಟ್ಟಿ ಬೆಳೆದಂತ ಈ ನಾಡು ಇವತ್ತು ದಿವಸ
ಅಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿಲ್ಲ. ಆದರೂ ಅವರು ಸುಪುತ್ರರು. ದಿವಸ ಪ್ರತಾಪಣ್ಣ ಇರ್ಬೋದು, ವಿವೇಕಣ್ಣ ಇರ್ಬೋದು, ಅಮರಣ್ಣ ಇರ್ಬೋದು. ಅವರು 3 ಜನ ಸಹಿತ ಇವತ್ತು ದಿವಸ ನಮ್ಮ ತಾಲೂಕ, ನಮ್ಮ ಜಿಲ್ಲೆ ವ್ಯವಸ್ಥಿತವಾಗಿ ಇರಬೇಕಪ್ಪ, ಇದು ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ ಭಾವನೆಯಿಂದ ಇವತ್ತು ದಿವಸ ಅವರೂ ಸಹಿತ ನಿಮ್ಮ ಜೊತೆಗಿದ್ದೀವಿ, ಎಲ್ಲರೂ ಕೂಡಿ ಸರಿ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅವರೂ ಸಹಿತ ಇವತ್ತು ದಿವಸ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹತ್ತಿದ. ಈ ಜೈನ್ ಸಮಾಜದಲ್ಲಿ ತಗೊಂಡ್ರೆ ಉತ್ತಮ್ ಪಾಟೀಲ್, ರಾವಸಾಬ್ ಪಾಟೀಲ್ ಫ್ಯಾಮಿಲಿ ಮುಗಿಸಿರು, ವೀರಕುಮಾರ್ ಪಾಟೀಲ್ ಮುಗಿಸಿರು, ಹಾಲ್ಮತ್ ಸಮಾಜದಲ್ಲಿ ಚಿಂಗಳೇನ ಮುಗಿಸಿರು. ಇವತ್ತು ದಿವಸ ವಸಂತರಾವ್ ಪಾಟೀಲ್ ಫ್ಯಾಮಿಲಿಯನ್ನ KMF ಅಧ್ಯಕ್ಷ ಮಾಡಿ MLC ಮಾಡಿ ನಾಟಕ ಮಾಡಿ ಅದನ್ನು ಮುಗಿಸಾಕತ್ತಾರು. ಲಿಂಗಾಯತರಣಿಗೆ ಬೆನ್ನ ಹತ್ತಿದರು. ಮರಾಠದಾಗ ಇವತ್ತು ದಿವಸ ಸಂಜಯ್ ಪಾಟೀಲ್ ಮುಗಿಸಿರು. ಯಾವ ಓಶಾಡ್ ಅವ್ನ ಟಿಕೆಟ್ ಕೊಡಿಸಿ ಅವನು ಮಂಡಕ್ ಖುಲ್ಲಾ ಮಾಡಿಬಿಟ್ರೆ ಅವನ. ಅಂದ್ರೆ ಇವೆಲ್ಲಾ ಸಮಾಜಗಳು ಬೇಡಾಗಿದಾವ. ಎಲ್ಲಾ ಸಮಾಜಗಳು ಮುಗಿಸುವಂತ ಕಾರ್ಯಕ್ರಮ. ಅದಕ್ಕೆ ದಯಮಾಡಿ ಇವತ್ತು AB ಪಾಟೀಲ್ ಕುಮಾರಣ್ಣ ಬಂದರಿಗೆ ಅಲ್ಲಿಂದ ಬರುವಂತ ಉದ್ದೇಶ ಏನು? ನನ್ನ ಜೀವನದ ಕೊನೆಯ ಹಂತಗಳಲ್ಲಿ ನನ್ನ ಸಮಾಜವನ್ನು ನಾನು ಎಚ್ಚರಿಸಲಿಲ್ಲ ಅಂದ್ರೆ ಎಲ್ಲೋ ನಾನು ತಪ್ಪು ಮಾಡ್ತಾನೆ. ಅದ್ರ ಒಳಗೆ ಇವತ್ತು ದಿವಸ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ನಿನ್ನೆ ರಾತ್ರಿ ನಾನು ಲಕ್ಷ್ಮಣ ಫೋನ್ ಮಾಡಿ ಹೇಳಿದಾಗ, ಬೆಳಿಗ್ಗೆ ಫೋನ್ ಮಾಡಿದಾಗ, ಇಲ್ಲ ರಮೇಶ್ ನಾ ಬರ್ತೀನಿ, ಲಕ್ಷ್ಮಣ ಬರ್ತಾನು, ಒಂದು ಸ್ವಲ್ಪ ತಡ ಆದ್ರೂ ನಾ ಬಂದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾನು, ನಮ್ಮ ಜನ ದಾರಿ ತಪ್ಪೋದು ಬೇಡ, ನಾವು ಸರಿ ಮಾಡೋಣ ಅನ್ನೋ ಮಾತನ್ನ ಹೇಳೋದ್ರ ಮುಖಾಂತರ ಇವತ್ತು ದಿವಸ ಅಲ್ಲಿಂದ ಇಲ್ಲಿ ಮಠ ಬಂದ. ಉದ್ದೇಶ ಇಷ್ಟೇ, ನಮ್ಮ ಸಮಾಜ ವ್ಯವಸ್ಥತೆಗೆ ಮುಂದುವರಿಬೇಕು. ನಮ್ಮ ಸಮಾಜ ನಮ್ಮ ಕೊನೆಯ ದಿನಗಳಲ್ಲಿ ನಮ್ಮ ಸಮಾಜ ಅಥವಾ ನಮ್ಮ ರೈತರನ್ನ ಕಟಕರ ಕೈಯಾಗಿ ಕೊಟ್ಟು ಹೋಗುವುದು ಬೇಡ ಅನ್ನೋ ಸಲುವಾಗಿ AB ಪಾಟೀಲ್ ಇವತ್ತು ದಿವಸ ಇಲ್ಲಿ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ದಿವಸ ಉತ್ತಮ್ ಪಾಟೀಲ್ ಬರಬೇಕಾಗಿತ್ತು, ಅವನು ಬರ್ತಾನಂದಿದ್ದ. ಉತ್ತಮ್ ಪಾಟೀಲ್ ಬಾ ಅಂತ ಹೇಳಿದ್ನಿ. ಅಂದ್ರೆ ಅದೇನೋ ಒಂದು ಚುನಾವಣೆ ಪ್ರಚಾರದಲ್ಲಿ ಅವರು ಒಂದು ಕ್ಯಾಂಡಿಡೇಟ್, ನಿಪ್ಪಾಣಿ ಭಾಗದ ಕ್ಯಾಂಡಿಡೇಟ್ ಇರೋದ್ರಿಂದ ಅವರು ಅಲ್ಲಿ ಚುನಾವಣಾ ಪ್ರಚಾರದಕ್ಕಾಗಿ ಅವರು ಬರಕ್ಕಾಗಿಲ್ಲ. ಆದರೂ ಸಹಿತ ಇವತ್ತು ವೇದಿಕೆ ಮೇಲೆ ಜನರಲ್ ಸೀಟ್ಗಳು ಯಾರು ಬರಾಕತ್ರ. ಚಿಕ್ಕೋಡಿ ಲೋಕಸಭೆ ಯಾರ್ದು? ಜನರಲ್. ಈಗ ಅಲ್ಲಿ ಅವ್ರು ಬಂದ್ರು. ಗೋಕಾಕ್ ಯಾವ್ದ? ಜನರಲ್. ಅಲ್ಲಿ ಅವ್ರ ಅರಬಾವಿ ಯಾವ್ದ? ಜನರಲ್. ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮಿನ್ನ ಹಿಡ್ಯಾಕ್ ಹೋಗೋದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ ಆಗವಾದ ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ ಕೊಟ್ಟ ಅವ್ರಿಗೆ ಸಹನ ಆಗವಾತ್, ಯಾರಿಗೂ ಸಹನ ಆಗವಾತ್. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶನ ನೀನು ಸ್ವಚ್ಛ ಹೇಳ್ತಾನೆ, ಬೆಕ್ಕಾದ ಪಾರ್ಟಿಯಾಗಿರ್ನಿ. ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ್ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೆ. ಬೆಗಾದ ಪಾಟೀಲ್ನಲ್ಲಿ ಮನುಷ್ಯತ್ವ ಐತಿ, ನಮಗೆ ನಮ್ಮವ ಅನ್ನೋದೈತಿ. ನಮ್ಮವ ನಮ್ಮನ್ನ ಆಳ್ಲಿ, ನಮ್ಮವ ನಮಗೆ ಎರಡು ಬೈಲಿ, ಎರಡು ಬೇಸ್ಕೋಲಿ, ನಮ್ಮತ್ತ ನಾನೊಂದು ಹಕ್ಕಿರ್ತದೆ. ಈಗ ನನ್ನೊಂದು ಎರಡು ಹೊಡಿರಿ ನೀವು ನಡೀತೈತಿ, ನಾವೊಂದು ಎರಡು ನಿಮ್ಮನ್ನ ಹೊಡಿತಾರೆ ನಡೀತೈತಿ. ಖರೆ ಹಾದಿಲಿ ಹೋಗಾವ ಹೊಡ್ಯಾಕತ್ತಾರೆ ಹೆಂಗ್ ಮಾಡೋದು? ಹಾದಿಲಿ ಹೋಗಾವ ಹೊಡ್ಯಾಕತ್ತಂದ್ರೆ ನಾವು ಮೆಟ್ಲ ಹೊಡಿಯೋ ನಾವು ಮಗನ ಕೇಳ್ತು ಅನಿವಾರ್ಯ ಐತ. ಹಾದಿಲಿ ಹೋಗೋರ ಕಡೆ ನಾವು ಅನಿಸ್ಕೊಳಕ್ಕಾಗಂಗಿಲ್ಲ. ನಾವು ನೀವು ಅದೀವು, ಸಲಿಗೆದಾವು, ಬಂದೀವು, ಹುಟ್ಟಿದೀವು, ಇಲ್ಲೇ ಸಾವಿರದೀವು ಅದಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಬ್ಯಾರೆ ಸಮಾಜ, ಇವತ್ತು ಬ್ಯಾರೆ ಸಮಾಜವ್ರು ಯಾರು ಮುಂದೆ ಬಂದರೂ ಸಹಿತ ಅವ್ರ ಮ್ಯಾಗ ಇವತ್ತು ದಿವಸ ಅವಲೋಕನೆ. ಇಂಥ ಎಲ್ಲ ಸಂದರ್ಭದಾಗ ಇವತ್ತು ದಿವಸ ಎಷ್ಟು ಕೆಟ್ಟ ಪ್ರಕ್ರಿಯೆ ಐತೆ ಅಂದ್ರೆ, ನಿನ್ನ ಮಣ್ಣಿ ಅಶೋಕ್ ಅಣ್ಣ ಗುಡ್ಡಡಿಯವ್ರ ಅಲ್ಲೇ ರಾಜು ಅಣ್ಣ ಕಾಗಿಂದ ಹಿಂತಿಗ್ಯಾಕೆ ಹೆಚ್ಚರು, ಲಕ್ಷ್ಮಣ ಅನ್ನೋದ ಇಡಾಕ್ ಹೆಚ್ಚರು. ಬಹುಶಃ ಜಿಲ್ಲಾದಾಗ ಬೆಸ್ಟ್ ನಾಟಕ ಕಂಪನಿ ಎಲ್ಲಿ ತರಿಸೋ ಜೋರಿಲ್ಲ, ಇಲ್ಲಿ ನಮ್ಮ ಜಿಲ್ಲಾದಾಗ ಐತ. ಅಲ್ಲಿ ತರಿಸೋ ಜೋರಿಲ್ಲ.
ಅಗದಿ ಬೆಸ್ಟ್ ನಾಟಕ ಕಂಪನಿ. ಒಂದು ಪಂಚಯ್ಯನವ್ರ ನಾಟಕ ಕಂಪನಿ, ಎನಿಗೆ ಬಾಳಪ್ಪ ನಾಟಕ ಕಂಪನಿ, ನಾವು ಬಹಳ ನಾಟಕ ಕಂಪನಿಗಳು ನೋಡಿದ್ವು. ಖರೆ ಅದಕ್ಕಿಂತ ಬೆಸ್ಟ್. ಯಾವಾಗ ಎಕಡೆ ತಂದು ಎಲ್ಲಿಂದ ಎಕಡೆ ಹಾಕಿರಿ ನಿಮಗೂ ಗೊತ್ತಾಗೋದು. ಅಂದ್ರೆ ಇಬ್ಬರೂ ಕೂಡಿ ರಾಜಕಾರಣಕ್ಕೆ ಇವತ್ತು ದಿವಸ ರಾಜೀವಣ್ಣ ಕಾಗೆ ಅವರು, ಲಕ್ಷ್ಮಣನ ಸವದಿಯವರೇ ಕೂಡಿ ಬಂದವರು. ಎಲ್ಲಾ ಚುನಾವಣೆಗಳಲ್ಲಿ ಸಹಿತ ಇಬ್ಬರೂ ಕೂಡಿ ನಿಂತಾರು. ಅವ್ರಿಗೆ ಹಗಲು ಅವ್ರು ಕೊಟ್ಟರು, ಅವ್ರಿಗೆ ಹಗಲು ಅವ್ರು ಕೊಟ್ಟರು. ಆದ್ರೆ ಅವ್ರ ಪ್ರೀತಿ ಎಷ್ಟು ಚಲೋ ಐತಿ ನೋಡ್ರಿ. ರಾಜೀವಣ್ಣ ನಟ್ಟ ಹಿಂದ್ ತೆಗಿಸಿ ಅಂತ ಲಕ್ಷ್ಮಣ ಕರೆದ ಮಗನ ನಿನ್ನ ಒಬ್ಬನ ಹಿಂದ್ ತಕೊಂಬಂದೀವಿ, ನಂದು ಇಲ್ಲ ಆತು ಹಂಗ ಒದರಾಡ್ಬೇಕಂತ ಹೇಳಿ ಅವ್ರ ತಲೆಯಾಗಿರ್ಬೇಕು. ಖರೆ ಅಥಣಿ ತಾಲೂಕಿನ ಲಕ್ಷ್ಮಣನ ಸೌದಿಯರನ್ನ ರಾಜು ಕಾಗೆಯವ್ರ ಮುಂದೆ ನಿಂತು ಆರಿಸಿ ತರ್ತಾರೋ ಅನ್ನೋದ್ರ ಮ್ಯಾಗ ಎರಡು ಮಾತಿಲ್ಲ ಅನ್ನೋ ಮಾತನ್ನು ಸಹಿತ ನಾ ಇದೇ ಸಂದರ್ಭ ಹೇಳಿಕೆ ಬಿಡ್ತಾನೆ. ಇಷ್ಟೊಂದು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ, ಪ್ರೀತಿ ಯಾವ ಅಣ್ಣತಮ್ಮರಾಗಿರಕ್ಕಿಲ್ಲ. ಅಥಣಿ ಸುಪುತ್ರ ಮತ್ತು ಕಾಗವಾಡ ಉಗಾರ ಸುಪುತ್ರರಲ್ಲಿ ಇವತ್ತು ದಿವಸ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಐತಿ. ಹರಿ ಬ್ರಹ್ಮ ಬಂದ್ರು ಅದನ್ನು ಯಾರಿಂದೂ ಕೆಡ್ಸಕ್ ಆಗೋದಿಲ್ಲ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ಮಾತು ನಾವು ಯಾಕೆ ಹೇಳ್ಬೇಕಾದ್ರೆ ಏನೇನು ನಡೆದವ್ ನಾಟಕಗಳು ಅನ್ನೋದು ನಿಮ್ಗೆ ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗೈತಿ. ಇವ್ರ ನಾಟಕ ಹೆಂಗೈತಿ ಏನೈತಿ ಅನ್ನೋದು ಸರಸರ ಎಲ್ಲಾ ಮಂದಿಗೆ ಗೊತ್ತಾಗೈತಿ. ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಇದು ಮುಗಿದ ಕೂಡಲೇ ಬಹುಶಃ 2028 2030ಕ್ಕೂ ಇದು ಇದೇ ಕ್ಯಾಟಗರಿ ಮುಂದುವರಿಬಹುದು ಅಥವಾ ಜನರಲ್ ಬರಬಹುದು. ಅವ್ರು ಇದೇ ಕ್ಯಾಟಗರಿ ಮುಂದುವರಿಲಿ ಅಥವಾ ಜನರಲ್ ಬರಲಿ, ಖರೆ ನಮ್ಮವ್ರನ್ನೊಬ್ರು ಇಲ್ಲಿ ಬಿಡೋರು ಅನ್ನೋ ಲೆಕ್ಕದಾಗ ಅವ್ರು ಅದಾರ. ಅದು ಬ್ಯಾಡಾಗಿತ್ತದ ಈಗ ಕಣ್ಣಾಗ ಎಣ್ಣೆ ಹಾಕೋರಿ, ಬಸಗೌಡ ಆಸಂಗಿನ ಆರಿಸಿ ನಮ್ ಕಬ್ಜಾ ಕೂಡ್ರಿ ಅಂತ ಹೇಳಿ ಕೈ ಮುಗಿದನ ಎಲ್ಲರಿಗೂ ಇವತ್ತು ದಿವಸ ವಿನಂತಿ ಮಾಡ್ಕೊಳಕತ್ತಾನೆ. ಇವತ್ತು ಒಂದೇ ಒಂದು ಉದ್ದೇಶ, ತಾಲೂಕಿನ ಸ್ವಾಭಿಮಾನಕ್ಕಿಂತ ಮತ್ತೊಂದು ದೊಡ್ಡದು ಯಾವುದೂ ಇಲ್ಲ. ನಾವು ಸ್ವಾಭಿಮಾನದಿಂದ ಹುಟ್ಟಿದೀವಿ, ಸ್ವಾಭಿಮಾನದಿಂದ ಬದುಕುನು, ಸ್ವಾಭಿಮಾನದಿಂದ ಸಾಯುವುದು. ಆದ್ರೆ ಯಾರ ಕೈಯಾಗ ಕೊಟ್ಟು ಇನ್ನೊಬ್ರು ಹಾದು ಹೋಗೋರು ನಮ್ಮನ್ನು ನೋಡಿ ಹಂಗಿಸುವಂಗ, ನಮ್ಮನ್ನು ನೋಡಿ ಮಾತಾಡುವಂಗ ಪರಿಸ್ಥಿತಿ ನಾವು ಮಾಡ್ಕೊಳ್ಳೋದು ಬೇಡ. ಆ ನಿಟ್ಟಿನಲ್ಲಿ ಎಲ್ಲ ಟೈಮ್ ಬಹಳ ಕಡಿಮೆ ಐತಿ. ಇಮಿಡಿಯೇಟ್ ಆಗಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾರೆ, ಯಾರು ಡೆಲಿಗೇಷನ್ ಇಲ್ಲ, ಅವ್ರು ಕೂಡಲೇ ಸಹಿ ಮಾಡಿ ಕೊಟ್ಟು ಅಲ್ಲಿ ಬೆಳಗಾವಿ ಕಳಿಸಿ ಮಾಡುವಂತ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಜೈನ್ ಸಮಾಜ ಇರಬಹುದು, ಹಲ್ಮ ಸಮಾಜ ಇರಬಹುದು, ಲಿಂಗಾಯತ್ ಸಮಾಜ ಇರಬಹುದು, ಮಾಳಿ ಸಮಾಜ ಇರಬಹುದು, ಮತ್ತೊಂದು SC ಸಮಾಜ ಇರಬಹುದು, ST ಸಮಾಜ, ಎಲ್ಲಾ ಸಮಾಜವರು ಕೂಡಿಸಿ ಇವತ್ತು ನಿಲ್ಲಿಸಿದಂತ ಕ್ಯಾಂಡಿಡೇಟ್ ಯಾವ್ದಿದ್ರೆ, ಉಮೇದುವಾರ ಯಾರಿದ್ರೆ ಅದು ಬಸಣ್ಣ ಆಸಂಗಿ ಅವರು. ಅವ್ರನ್ನ ಆಯ್ಕೆ ಮಾಡಿಕೊಡುವಂತ ಜವಾಬ್ದಾರಿ ನಿಮ್ಮದದ. ಇವತ್ತಿನ ದಿವಸ ತಮಗೆ ಪ್ರಥಮವಾಗಿ ಬಂದು ಭೇಟಿಯಾಗಿ ಹೋಗ್ಬೇಕು ಅನ್ನೋಂಥ ವಿಚಾರದಾಗ ಲಕ್ಷ್ಮಣನಾಗಲಿ, ನಾನಾಗಲಿ, AB ಪಾಟೀಲ್ರಾಗಲಿ, ಅಮರಣ್ಣ ಆಗಲಿ, ಮಹೇಶ್ ಅವರಾಗಲಿ ಎಲ್ಲ ಹಿರಿಯರು ಕೂಡಿ ಇವತ್ತು ದಿವಸ ನಾವು ಬಂದಿದ್ದೀವಿ. ಬಹುಶಃ ಇದ್ರ ಮ್ಯಾಗ ತಾವೆಲ್ಲ ತಿಳ್ಕೊಂಡಿದ್ದೀರಂತ ನನಗೆ ಅನಿಸ್ತದೆ. ಮತ್ತೆ ಇನ್ನೊಂದು ಬೇಕಂದ್ರೆ ಮತ್ತೊಮ್ಮೆ ಬಂದು ಮಾತಾಡ್ತಾನೆ. ಆದ್ರೆ ಬಹಳ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳ್ಳೋದ್ರ ಮುಖಾಂತರ ರಾಯಬಾಗ ತಾಲೂಕ ಅಂದ್ರೆ ಒಂದು ಗುಬ್ಬಿ ಇರ್ತೈತಿ. ಅವ್ ಗಂಡಾಪಡಿ ಮಂತ್ರ ಹೇಳ್ತಿರ್ತಾ, ಏನ್ರಿ ಅವ್ ಮಂತ್ರ ಏನ್ರಿ ಹೇಳ್ತಿರ್ತಾ, ಜಾದೂ ಮಾಡ್ತಿರ್ತಾ. ಒಬ್ಬ ಚಾಪ್ಟರ್ ಎಸ್ಕೊಂಡು ನಮ್ಮಂತ ಬರ್ತಾ ಏನ್ ಮಾಡ್ತಾ, ಗುಬ್ಬಿ ಕೈಯಾಗ ಹಿಡ್ಕೊಂಡ್ ಬರ್ತಾ. ನನ್ನ ಕೈಯಾಗ ಏನೈತಿ, ಏನಿಲ್ಲ ಗುಬ್ಬಿ ಐತಿ. ಜೀವಂತ ಐತೋ ಏನ್ ಸತ್ತೈತೋ? ನಾವು ಇನ್ನ ಜೀವಂತ ಐತಣ್ಣಿ ಹೆಚ್ಚುತ್ತಾ, ಸತ್ತೈತಣ್ಣಿ ಕೈ ಅಗಲ್ ಮಾಡಿ ಮ್ಯಾಗ ಹಾರಿಸಿಬಿಡ್ತ. ಅದೇ ನನಗೆ ಗೊತ್ತಿಲ್ಪ. ಅದ್ರ ಜೀವ ನಿನ್ನ ಕೈಯಾಗ ಐತಿ ಅಂತ ಹೇಳಿ ಅವ್ನು ಕಡಿಕಾಗ್ತ. ಹಂಗ ಈ ಗುಬ್ಬಿ ರಾಯಬಾಗ್ ತಾಲೂಕು ಜೀವಂತ ಐತೋ ಸತ್ತೈತೋ ಅನ್ನೋದನ್ನ ಮುಂದಿನ ದಿನಮಾನದಾಗ ತೋರಿಸೋದಾದ್ರೆ ಅದು ಜೀವಂತ ಇಡಬೇಕು, ಕೊಲ್ಲಬೇಕು ಅನ್ನೋದು ಇವತ್ತು ದಿವಸ ನಿಮ್ಮ ರಾಯಬಾಗ್ ತಾಲೂಕು ಸಮಸ್ತ ಹಿರಿಯರ ಎಲ್ಲ ಸಹಕಾರಿ ಕ್ಷೇತ್ರದ ಜನರ ನಿಮ್ಮ ಕೈಯಾಗ ತಾಲೂಕಿನ ಭವಿಷ್ಯ ಐತಿ ಅನ್ನೋ ಸಲುವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಸಣ್ಣ ಆಸಂಗಿ ಅವರನ್ನು ಆಯ್ಕೆ ಮಾಡಿಕೊಟ್ಟು ಸ್ವಾಭಿಮಾನದ ಸಂಕೇತವಾಗಿ ತಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ರೀತಿಯ ಸೇವೆಯನ್ನು ಮಾಡ್ರಿ. ಇದಕ್ಕಾಗಿ ನಾನಾಗಲಿ, ಲಕ್ಷ್ಮಣನ ಸೌದಿಯವರಾಗಲಿ, AB ಪಾಟೀಲರಾಗಲಿ ಎಲ್ಲ ದೃಷ್ಟಿಯಿಂದ ತಮ್ಮ ತಾಲೂಕಿನ ಜೊತೆಗೆ ನಿಮ್ಮ ಸೆಕ್ರೆಟರಿಗಳಿರಬಹುದು, ನಿಮ್ಮ ಸಿಬ್ಬಂದಿ ಇರಬಹುದು, ನೀವು ರೈತರಿರಬಹುದು, ನಿಮ್ಮೆಲ್ಲರ ಜೊತೆಗೆ ಇವತ್ತು ದಿವಸ ನಾವೆಲ್ಲರೂ ಕೂಡಿ ಇರ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಇವತ್ತು ದಿವಸ ನಮ್ಮ ಬಸಣ್ಣ ಆಸಂಗಿ ಅವರನ್ನ ಆಯ್ಕೆ ಮಾಡಿ ಕೊಡ್ರಿ ಅಂತ ಮತ್ತೊಮ್ಮೆ
ಮನವಿಯನ್ನು ಮಾಡಿಕೊಂಡು ಏನು ಹಂಚಿಕೆ ಬಂಚಿಕೆ ಏನಾಗ್ತಾರೆ ಈಗ ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ, ಪತ್ತು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ಬೋದು? ಪತ್ತು ಕುಡಾಕನೆ ಇರೋದು ಬ್ಯಾಂಕ್. ಈಗ 40 ವರ್ಷ ಪತ್ತು ಕೊಟ್ಟಿದ್ರೆ ನಿಮಗೆ ಯಾವ ಪಾರ್ಟಿ ಪಕ್ಷ, ಕಾಂಗ್ರೆಸ್, ಬಿಜೆಪಿ, JDS, ಮುಸ್ಲಿಂ ಲೀಗ, ಕರ್ನಾಟಕ ಏಕೀಕರಣ ಸಮಿತಿ, ಬಗರಿ ಇವ ಅಂತ ಕೊಟ್ಟಿಲ್ಲ. ಅವ ಯಾರು ಬಂದಿರಿ ಕಾಯ್ದೆ ಚೌಕಟ್ಟಿನಾಗ ಏನೈತೆ ಅದು ನಿಮ್ಮ ಮನೆಗೆ ಬಂದು ತಲುಪಿಸಿದ್ರು ನಾವು. ಇನ್ನು ಇದನ್ನ ಯಾರು ಎಲೆಕ್ಷನ್ ಮಾಡಿ ನಾವು ಕೊಡಂಗಿಲ್ಲ ಯಾರು ಅಂದ್ರೂ ಸಹಿತ ಇವತ್ತು ದಿವಸ ನಾನು ಲಕ್ಷ್ಮಣನ ಜವಾಬ್ದಾರಿ ನಿಮ್ಮ ಪತ್ತು ನಿಮ್ಮ ನಿಯಮ ಪ್ರಕಾರ ಏನು ಕೊಡ್ತಾರೆ ಅದು ಮಂಜೂರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ಮದೈತೆ. ಅದ್ರ ಬಗ್ಗೆನೂ ಎರಡು ಮಾಡುವಂತ ಪ್ರಶ್ನೆ ಇಲ್ಲ. ಅದ್ರ ಜೊತೆಗೆ ಇವತ್ತು ಸೊಸೈಟಿಗಳಿಗೆ ಅನೇಕ ತರದ ಹಂಚಿಕೆಗಳನ್ನ ಹಾಕ್ತಾರೆ. ಈ ಹಂಚಿಕೆ ಹಾಕಿ ಇವತ್ತು ದಿವಸ ಬೆದರು ಜನ ರಾಯಬಾಗ್ ತಾಲೂಕಿನಾಗ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಂದರ್ಭ 205 ಸೊಸೈಟಿ ಅದಾವ ನಿಮ್ಮ ತಾಲೂಕಿನಾಗ. ಕರ್ನಾಟಕ ರಾಜ್ಯದಾಗ ಹೈಯೆಸ್ಟ್ ಎಲ್ಲರ ಸೊಸೈಟಿಗಳು ಇದ್ರೆ ಅದಕ್ಕೆ ಮೊದಲ ನಂಬರ್ ಅವ್ರ ತಾಲೂಕ ರಾಯಬಾಗ್ ತಾಲೂಕ. ಮತ್ತೆ ದಿನ ಶಂಬರ್ ಅರ್ಜಿ ಹೆಚ್ಚಿದಾವ ಇಲ್ಲಿ. ಈಗ ಲಕ್ಷ್ಮಣನ್ಗೆ ಐದು ಲಕ್ಷ್ಮಣ ಬಂದ್ ಪೇಟಿಗೆ ಇದು ನಾಳೆ ಬಂದ್ ಪೇಟಿಗೆ ಮತ್ತೆ ಇವು 100 ಮ್ಯಾಗ ಅದಾವ್ರಿ. ಇನ್ನ ಅರ್ಜಿನ ಅಧ್ಯಕ್ಷದಾಗ ನೋಡಿದನು 100 ಮ್ಯಾಗ ಅದಾವ. ಇನ್ನ 100 ಮ್ಯಾಗ ಸೊಸೈಟಿ ಮಾಡ್ಬೇಕಾಕೈತಿ ಅಂತ ಹೇಳಿ ಅವ್ರಿಗೆ ನೋಡ್ ಅವಾಗ ಬಂದ ಮಾತು ಮಾಡೋಣ ಅಂತಂದ್ರ ಅವರು. ಅಂದ್ರೆ ಎಟ್ರೆ ಮಾಡೋದು ಅವ್ರ ಹೆಸರಳ್ಳಿ ತೋಟ, ದೊಡ್ಡ ಬೇವಿನ ಗಿಡದ ತೋಟ, ಏನ್ ಬೇಕಾದ್ರೆ ಹೆಸರು ಅದಾವ. ಮುಂದೆ ಇಲ್ಲಿ ಹೆಂಗೈತಂದ್ರಿ, ಒಂದು ಸೊಸೈಟಿಗೆ ಅಪ್ಪ ಸೆಕ್ರೆಟರಿ, ಮಗ ಚೇರ್ಮನ್. ಒಂದು ಸೊಸೈಟಿಗೆ ಮಗ ಚೇರ್ಮನ್, ಅಪ್ಪ ಸೆಕ್ರೆಟರಿ. ಹೂಚಾಗಿ ಹೋಗಿದನ್ರ, ಒಂದು ಬಡತ್ನಾಗ ಹೂಚಾಗಿ ಹೋಗಿದ. ಮತ್ ರಾಯಬಾಗದವ್ರ ಕಡತ್ನಾಗೂ ಶಾನ್ಯಾನು ಆಗಿದಾನನ್ರಿ. ಯಾಕಂದ್ರೆ ಇಂಥವೆಲ್ಲ ಅದಾವ ಅಂದ್ಕೊಂಡು ಸ್ವಲ್ಪ ನಾವು ಎತ್ತರ ಸೇವ್ ಮಾಡಕ್ ಚಲೋ ಮಾಡಿ. ಆದರೂ ಸಹಿತ ಇವತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರ ರೈತರ ಒಳ್ಳೇದಕ್ಕಾಗಿ ಇವತ್ತು ದಿವಸ ಐತಿ. ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕೆಲಸ. ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ಅಧಿಕಾರಿಗಳಿಂದ ಏನಾದರೂ ನಿಮ್ಗೆ ತೊಂದರೆ ಬಂದರೂ ಸಹಿತ ಲಕ್ಷ್ಮಣನ ಸೌದಿಯವರಾಗಲಿ ನಾನಾಗಲಿ ಇವತ್ತು ಸಹ ತಮ್ಮ ಜೊತೆಗಿರ್ತೀವಿ. ತಮಗೇನೇ ಸಮಸ್ಯೆ ಬಂದರೂ ನಾವು ನೋಡಕ್ ಗಟ್ಟಿದೀವಿ. ಆ ಸಮಸ್ಯೆ ಬರಂಗಿಲ್ಲ, ದೇವರಾಣಿಗೂ ಬರುದಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಒಂದ್ ವೇಳೆ ಬಂದ್ರು ಸಹಿತ ನಾನು ಲಕ್ಷ್ಮಣನ ನೋಡಕ್ ಗಟ್ಟಿದೀವಿ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಮತ್ತೊಮ್ಮೆ ಒಕ್ಕಟ್ಟಾಗಿ ಒಂದಾಗಿ ಇವತ್ತು ಸಹ ಬಸವನ ಅಸಂಗಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕೊಡ್ರಂತ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅತನ ಈ ಭಾಗದ ಜನಪ್ರಿಯ ಶಾಸಕರು ಮಾಜಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರಿಂದ ಹಿತವಚನ. ಆರಂಭದಲ್ಲಿ ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡಿ ನಾಳೆ 19ನೇ ತಾರೀಕು ನಡೀತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ರಾಯಬಾಗ್ ತಾಲೂಕಿನ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿರತಕ್ಕಂಥ ಈ ಕ್ಷೇತ್ರದ ಶಾಸಕರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರವರೇ, ತಾಲೂಕಿನ ಧುರೀಣರು, ಹಿಂದಿನ ಲೋಕಸಭಾ ಸದಸ್ಯರು, ಆತ್ಮೀಯರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ರವರೇ,
ನಮ್ಮ ಜಿಲ್ಲೆಯ ನಾಯಕರು, ಮಾಜಿ ಸಚಿವರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬ್ರೆ, ನೀವು ಕೈ ಹಚ್ಚಬೇಡ, ಇನ್ನೊಂದು ಸ್ವಲ್ಪ ಇಟ್ಟು ಸುಮ್ಮ ಬಿಟ್ಬಿಡ. ಕುಲ್ಗುಡಿ ಏನು ಹೇಳಿ ಕಳ್ಸ್ಯಾನ ಮತ್ತೆ ನಿನಗೆ ಅವರು ಮಾತಾಡೋ ಮುಂದೆ ಸೌಂಡ್ ಕಡಿಮೆ ಮಾಡ್ತಾ ಮಾತೇಳಿ ಸುಮ್ಮ ತಮಾಷೆಗೆ ಅದೇನು ಹೇಳೋ ಪೈಕಿನ ಅಲ್ಲ, ನೀವು ಅವ್ನು ಹೇಳಿದ್ರೆ ನೀವು ಮಾಡೋ ಪೈಕಿನ ಅಲ್ಲ. ಇನ್ನೊಬ್ಬರು ಮಾಜಿ ಸಂಸದರು, ಆತ್ಮೀಯರು ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರೇ, ಈ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿರಿಯರಾದ ಬಸಣ್ಣ ಆಸಂಗಿ ಅವರೇ, ಸಂಜು ಅವ್ವಕ್ಕನವರವರೇ, ಬಸಗೌಡ ಪಾಟೀಲ್ರೇ, ಸುರೇಶ್ ಬೆಲ್ಲದವರೇ, ಮಾಂತೇಶ್ ಪಾಟೀಲ್ರೇ, ಈರ್ಗೌಡ ಪಾಟೀಲ್ರೇ, ಇನ್ನೊಬ್ಬ ನಮ್ಮ ಹಳೆಯ ಸ್ನೇಹಿತರಾಗಿರ್ತಕ್ಕಂಥ ನನಗೆ ಬಂದ ಮೇಲತ್ತು ನೆನಪಾಯ್ತು, ಎರಡು ಕಡೆ ಕಚ್ಚೆ ಹಾಕೊಂಡು ಯಾವತ್ತು ಓಡಾಡೋ ನಮ್ಮ ಮಾದೇವನ ಶಿರ್ಗೂರು ಎಲ್ಲಿದ್ದಾನೆ ಅಂತ ಕೇಳಿದ್ರಾಗ ಬಂದಿಲ್ರಿ, ಎಲ್ಲಿದ್ದಾರೆ ಗೊತ್ತಿಲ್ಲ, ನಂಬರ್ ತಗೊನಿ, ಫೋನ್ ಹಚ್ಚಿನಿ, ಮಾದೇವಣ್ಣ ಎಲ್ಲಿದೆ ಅಂತಾನೆ, ನೀವು ಎಲ್ಲಿದ್ದೀರಂತ, ಹರಿಗೇರಿ ಬಂದ, ಯಾಕ್ರಿ ಅಂತ, ನೀನು ನೋಡ್ಬೇಕಾಗೈತಿ ಬಾತ್, 10 ನಿಮಿಷದೊಳಗೆ ಬಂದು ಪಾಪಿಲಿ ಕುಂತ್ಬಿಟ್ಟು. ಇದಕ್ಕೆ ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಇವತ್ತಿನ ದೃಷ್ಟಾಂತ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ವೇದಿಕೆ ಮೇಗಿರ್ತಕ್ಕಂಥ ಗುರು ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ರಾಯಬಾಗ್ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಿರ್ದೇಶಕ ಮಂಡಳಿ ಸದಸ್ಯರೇ, ಕಾರ್ಯದರ್ಶಿಗಳೇ ಮತ್ತು ಈ ಚುನಾವಣೆಯ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ನಾ ಏನೇನು ಮಾತಾಡ್ಬೇಕೈತಿದ್ದೆ ಅದನ್ನೆಲ್ಲ ರಮೇಶ್ ಜಾಡಿಸಿಬಿಟ್ಟ. ನಾವು ಬಂದಿರೋದು ಯಾರ ವಿರೋಧ ಯಾರ ಪರ ಅಂತಲ್ಲ. ಕುಲ್ಗುಡಿ ಅವರ ವಿರುದ್ಧ ಅಥವಾ ಇವ್ರ ಪರ ಅಂತ ಹೇಳಿ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಕೃಷಿಕರು, ನಮ್ಮ ರೈತರು, ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಮುಂದೆ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ. ನೀವು ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ನ್ಯಾಯಾಧೀಶರು. ನಾವೆಲ್ಲರೂ ಕಕ್ಷಿದಾರನ ಪರವಾಗಿ ವಕಾಲತ್ ಹಾಕೊಂಡು ನಾವು ಬಂದಿದ್ದೀವಿ. ಅಮರಣ್ಣ ಬ್ಯಾರಿಸ್ಟರ್ ಕಲ್ತು ಬಂದಾರ, ಅವ್ರು ಚೆನ್ನಾಗಿ ವಕಾಲತ್ ಹಾಕ್ತಾರೆ. ನಮ್ಮ ಕಕ್ಷಿದಾರ ಯಾರು? ಬಸಣ್ಣ ಆಸಂಗಿ. ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ, ಅವ್ರ ಪರವಾಗಿನೂ ಕೆಲವೊಂದು ವಕೀಲರು ಬರ್ತಾರೆ. ಅವ್ರು ಬಂದೇನು ಹೇಳ್ತಾರೋ, ನಮ್ಮ ಕಕ್ಷಿದಾರ ಭಾಳ ಒಳ್ಳೆಯವಿದ್ದಾನೆ, ಯಾರಿಗೂ ಕೆಟ್ಟ ಮಾತಾಡಂಗಿಲ್ಲ, ಗಪ್ಪುಗಾರ ಇರ್ತಾನೋ, ನಾವು ಹೇಳಿದಲ್ಲಿ ಸೇವ್ ಮಾಡ್ತಾನೋ, ಪಿಟ್ಟಕ್ಕೆ ಅನ್ನಂಗಿಲ್ಲ, ಏನು ಬರ್ದೈತಿ ಓದಂಗಿಲ್ಲ, ಅಟ್ಟು ಸಂಭಾಯ್ತು. ಏನು ಬರೀತಾರೋ ಅದಕ್ಕೆ ಸೇವ್ ಮಾಡ್ತಾನೆ, ಅಟ್ಟು ಒಳ್ಳೆಯವದನ್ನ, ಅವನು ಇನ್ನೊಂದು ಸಲ ಆರಿಸಿಕೊಡ್ರಿ ಅಂತ ಅವ್ರ ಪರವಾಗಿ ವಕೀಲರು ಬರ್ತಾರೆ. ಅದು ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು, ಬೆಳಿಬೇಕು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು
ಉಳಿಸೋಗೋಸ್ಕರ ಇವರ ಪರವಾಗಿ ನಾವು ವಕಾಲತ್ ಹಾಕೊಂಡು ನಿಮ್ಮ ಮುಂದೆ ನ್ಯಾಯವನ್ನ ಕೇಳಲಿಕ್ಕೆ ನಾವು ಬಂದಿದ್ವಿ. ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರೋ, ನಮ್ಮ ಬಂದು ನಾವು ಒಂಥರ ವಕೀಲರೇನೆ. ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ಅಂತಂದ್ರೆ, ನ್ಯಾಯಾಧೀಶರು ಯಾರಂದ್ರೆ ಇಲ್ಲಿ ಕೂತಿರಲ್ಲ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನು ಉಳಿಸೋಗೋಸ್ಕರ, ಈ ಬ್ಯಾಂಕನ್ನು ಮುಂದುವರಿಸೋಗೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ 9 ಲಕ್ಷ ರೈತ ಕುಟುಂಬಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಮತದಾನವನ್ನ 19ನೇ ತಾರೀಕು ನಮ್ಮ ಕಕ್ಷಿದಾರರ ಪರವಾಗಿ ನೀವು ದಾನ ರೂಪದಲ್ಲಿ ಮತವನ್ನ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಕೇಳುತ್ತಿದ್ದೇವೆ. ನಮ್ಗೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆನೂ ಇಲ್ಲ. ಇಡೀ ಜಿಲ್ಲೆಯ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪಸಾಬ್ ಕುಲಗೋಡಿ ವಿರುದ್ಧ ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನು ಅವಿರೋಧವಾಗಿ ಮಾಡ್ರಿ, ಒಳ್ಳೆಯವರು ಇದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳೋದಿಲ್ಲ, ಒಳ್ಳೆಯವನೇ ಇದ್ದಾನೆ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾರ್ಯದರ್ಶಿ ಅವರು ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದ್ರೆ ರಾಜ್ಯದ ಗತಿ ಏನಾದೀತು. ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಅದನ್ರಿ, ರಮೇಶ್ ಅವರು 40, 10 ವರ್ಷ ಅಧ್ಯಕ್ಷ, 20 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ, ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಕಿಶನ್ ಮುಳಿಸಿ ಹೋಗ್ಯಾರು ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದ್ರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಸುಮಾರು 150 ಕೋಟಿ ರೂಪಾಯಿದಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನಿಂದ ಸಾಲ ತಗೊಂಡೆ. ನಿರ್ದೇಶಕನಾಗಿ, ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ಸಾಲ ತಗೊಳ್ಳಿಲ್ಲ. ನಾನು ಬಾಗಲಕೋಟೆ, ಬಿಜಾಪುರ ಅಪೇಕ್ಷ ಬ್ಯಾಂಕಿನಿಂದ ಸಾಲ ತಗೊಂಡಿ. ಅವ್ರ ಕಡೆಯಿಂದ ಸಾಲ ತಗೊಳಕ ರಮೇಶ್ ಕತ್ತಿ ಅವ್ರಿಗೆ ಹೇಳಿ ನೋ ಅಬ್ಜೆಕ್ಷನ್ ಕೊಡುವಂತ. ಇವ್ರು ಕೇಳಿದ್ರೆ ನಮ್ಮ ಬ್ಯಾಂಕಿನಾಗ ಯಾಕೆ ತಗೊಳಂಗಿಲ್ಲ ಅಂತ. ಬೇಡತ್ತೆ, ನಮ್ಮ ಬ್ಯಾಂಕಿನಾಗ ನಾನಾ ಸಾಲ ತಗೊಂಡ್ರೆ ಇನ್ನೊಬ್ಬರನ್ನ ಒಂದು ಯಾವುದೋ ಒಂದು ಸಂದರ್ಭದೊಳಗೆ ವೇದಿಕೆ ಮ್ಯಾಗ ಮಾತಾಡಕ ನನಗೆ ಹಕ್ಕು ಉಳಿದಿಲ್ಲ ಅಂತ ಹೇಳಿದೆ. 7,000 ಕೋಟಿ ಸಾರ್ವಜನಿಕರ ದುಡ್ಡು ಅಲ್ಲಿ ಇವತ್ತು ಡಿಪಾಸಿಟ್ ಇದೆ. ನಿಮಗೆಲ್ಲ ಗೊತ್ತಿರಬಹುದು, 2008ನೇ ಇಸ್ವಿ ಒಳಗ ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ, ಭಗವಂತನ ದಯದಿಂದ ಸಹಕಾರಿ ಸಚಿವನಾದೆ. ಸಹಕಾರಿ ಸಚಿವನಾದಂಥ ಸಂದರ್ಭದೊಳಗ ಒಮ್ಮೆ ರೈತರ ಕುಲದೊಳಗೆ ಹುಟ್ಟಿನಿ. ಈ ಕುಲಕ್ಕೆ ಏನಾದ್ರೂ ಮಾಡಬೇಕು ಅಂತ ತಿಳ್ಕೊಂಡು 12% ಬಡ್ಡಿ ದರದಲ್ಲಿ ಏನು ಸಾಲ ಕೊಡ್ತಿದ್ದಲ್ಲ, ಇವತ್ತಿನ ದಿವಸ 0 ಬಡ್ಡಿ ದರದಲ್ಲಿ ಸಾಲ ಸಿಗತಕ್ಕಂಥ ವ್ಯವಸ್ಥೆ ಆಗಿದ್ರೆ ಲಕ್ಷ್ಮಣ ಸವದಿ ಒಬ್ಬ ರೈತರ ಮಗನಾಗಿ ಒಬ್ಬ ಸಚಿವನಾದಂಥ ಸಂದರ್ಭದಲ್ಲಿ ಅದು ಮಾಡಿಕೊಟ್ಟೆ. ಇವತ್ತು ಸುಮಾರು ರಮೇಶ್ ಕತ್ತಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ 4 ಲಕ್ಷ ಕುಟುಂಬಗಳಿಗೆ 5,000 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿದ್ದೀವಿ.
ಬಹುತೇಕ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಬಡ್ಡಿ ರಹಿತ ಸಾಲವನ್ನ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಕೇವಲ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳು, 31 ಜಿಲ್ಲೆಗಳಿರಬಹುದು. ಒಂದು ಉದಾಹರಣೆಗೆ ಒಂದು ಮಾತು, ಈ ಸಹಕಾರಿ ಚಳವಳಿ ಪ್ರಾರಂಭ ಆಗಿದ್ದು ಎಲ್ಲಿಂದ? ಧಾರವಾಡ ಜಿಲ್ಲೆ, ಹಳೆ ಧಾರವಾಡ ಜಿಲ್ಲೆ, ಇವತ್ತಿನ ಗದಗ ಜಿಲ್ಲೆ ಕನಗಿನಾಳ ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ರು ಸಹಕಾರಿ ಬೀಜವನ್ನು ಹಾಕಿದರು. 120 ವರ್ಷದ ಹಿಂದೆ ಅವ್ರು ಹಾಕಿರ್ತಕ್ಕಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ನೆರಳು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ವೃಕ್ಷ ಇದ್ರೆ ಅದು ಸಹಕಾರಿ ವೃಕ್ಷ. ಅಂತ ಒಂದು ವೃಕ್ಷವನ್ನ ನಾವು ರಕ್ಷಣೆ ಮಾಡಬೇಕೋ ಮಾಡಬಾರ್ದು. ರಮೇಶ್ ಕತ್ತಿದೇನು ದೊಡ್ಡ ಹಾನಿ ಆಗಲ್ಲ, AB ಪಾಟೀಲ್ ಏನು ಹಾನಿ ಆಗಲ್ಲ, ಅಮರಣ್ಣಂದು ಏನು ಹಾನಿ ಆಗಲ್ಲ, ಬಸಣ್ಣಂದು ಏನಾಗಲ್ಲ, ನಂದು ಏನಾಗಲ್ಲ. ಹಾನಿ ಯಾರ್ದಾಗ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರದು. ಹಿಂದೊಂದು ಕಾಲ ಇತ್ತು 12% ಬಡ್ಡಿ ದರದಲ್ಲಿ ಸಾಲ ಪಡ್ಕೋತಿದ್ವಿ. ತೊಂದರೆ ಬಂದಾಗ ಮನಿ ಬಂಗಾರ ಹೋದ್ ಒತ್ತಿಡ್ತಿದ್ವು, 36% ಬಡ್ಡಿ ಕೊಡ್ತಿದ್ವಿ. ಇವತ್ತಿನ ದಿವಸ ಇಡೀ ಜಿಲ್ಲೆ ಒಳಗ 4 ಲಕ್ಷ ಕುಟುಂಬಗಳಿಗೆ ಬಡ್ಡಿ ಇಲ್ಲದ ಸಾಲ ಕೊಡಕ್ಕೆ ಹತ್ತಿರ್ತಕ್ಕಂಥ ಬ್ಯಾಂಕ್. ಉಳಿಬೇಕೋ ಉಳಿಬಾರ್ದು ತೀರ್ಮಾನ ನೀವು ಮಾಡಿ. ತೀರ್ಮಾನ ಇವತ್ತು ನೀವು ಮಾಡಬೇಕಾಗಿದೆ. ಹೇಳ್ತಿರ್ಬೋದು ಈಗ ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗೆ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ಅವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೆ. ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವರನ್ನು ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನು ಬರೀ ಏನು ಮಾಯಿನಕಾಯಿ ಉಪ್ಪಿನಕಾಯಿ ಅಟೆಂಡ್ ಯಾಕಾಕತ್ತೀವಿ? ಏನು ನಮಗೇನು ರಾಜಕಾರಣ ಏನು ನಮಗೆ ಗೊತ್ತೇ ಇಲ್ಲ. ನಾನು ಯಾಕೆ ಇವತ್ತು ವಿನಂತಿಯನ್ನು ಮಾಡ್ಕೊಳಕ್ ಬಂದಿದ್ದೀನಂದ್ರೆ, ಅಪ್ಪಾಸಾಹೇಬ್ ಕುಲಗುಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪಾಸಾಹೇಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪಾಸಾಹೇಬ್ನೇ ಬೇರೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದ್ರು, ಏನು ನಡೆದದು? ಮೊದಲ 75 ಕೊಟ್ಟಾರ್ರಿ, ಹಿಂದಿಗಡಿ ಗಾಡಿ ಹತ್ತಾಕ ಮತ್ತೆ 25 ಕೊಡಾಕ. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000. ₹1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದಾನ? ಮತ್ತೆ ಅದು ನಿಮಗೆ ದಕ್ಕುದಿಲ್ಲ, ಇದು ಗೊತ್ತಿರಲಿ ನಿಮಗೆ. ಅದೇನು 25-75 ಆಗೈತಲ್ಲ, ಬಹುತೇಕ ಇವತ್ತು ಬಂದ್ ಹೋಗಿದ್ವು ಅಂದ್ರೆ ಮತ್ತೆ ಧಾರಣೆ ನಾಳೆ ಬೇರೆನ ಆಕತಿ. ಶೇರ್ ಮಾರ್ಕೆಟ್ ನಾಳೆ ಹೇಳುದೈತಿ. ಈಗ ಬಂಗಾರ ಹೆಂಗ್ ಜಂಪ್ ಆಗಲಾತೈತಲ್ಲ, 6 ತಿಂಗಳಿಂದ 80 ಇದ್ದದ್ದು ಇವತ್ತು ಸವಾಲ್ ಹಾಕೊಂಡು ಕೂತೈತಿ. ಇಡೀ ಬೆಳಗಾವಿ ಜಿಲ್ಲಾ ಇತಿಹಾಸದೊಳಗೆ ದುಡ್ಡು ತಗೊಂಡು ಹೋಟ್ ಹಾಕಿರ್ತಕ್ಕಂಥ ಉದಾಹರಣೆ ಯಾವತ್ತರ ಕಂಡಿರೇನು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊತ ಬಂದಿದ್ದೀನಿ.
ನನ್ನ ತಾಲೂಕದೊಳಗೆ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದ್ದು. ಮೊನ್ನೆ ನಾಮಿನೇಷನ್ಗೆ ಹೋಗಿದ್ದೆ. ನಾವೆಲ್ಲರೂ ಬರ್ತೀವಂತ. ನಾವು 5 ಮಂದಿ ಹೋಗಿ ಮಾಡಿ ಬರ್ತೀವಿ. ಯಾಕೆ ಬರ್ತೀವಿ? ಲಕ್ಷ್ಮಣ ಸವದಿ ಹಿಂದ ಇಟ್ಟು ಮಂದಿ ವೋಟರ್ಸ್ ಅದಾರ ಅನ್ನೋದು ಜಿಲ್ಲಾ ಕರೆ ಗೊತ್ತಾಗಲಿ, ಅದ್ರ ಸಲುವಾಗಿ ನಾವು ಬರ್ತೀವಿ ನಡ್ರಿ ಅಂದ್ರೆ ಅವ್ರು. ನಮ್ಮ ಗಾಡಿ, ನಮ್ಮ ಗೋಡ, ನಮ್ಮದು ಎಣ್ಣೆ, ನಮ್ಮದು ಊಟ, ನಿಮ್ದೇನೈತಿ ನಾವು ಬರೋರು. ನಮ್ಮಲ್ಲಿ ಮಾರ್ಕೆಟ್ ಚಾಲು ಆಗೈತಿ. ನಾನು ಒಂದು ಕೇಳ್ತೀನಿ, ಒಂದು ಹೋಟಿಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ ದುಡ್ಡು ಕೊಟ್ಟು ನಾವು ಆಯ್ಕೆ ಆಗಿ ಹೋದ ಮೇಲತ್ತ ಆ ಬ್ಯಾಂಕಿ ನಾವು ಏನು ಮಾಡ್ತೀವಿ ಅನ್ನೋದು ನೀವು ಒಂದು ಸ್ವಲ್ಪ ಅರಿವಿಗೆ ತಗೊಂಡ್ರೆ ಸಾಕು. ನಿಮಗೆ ಕೈ ಮುಗಿದು ಕೈ ಜೋಡಿಸಿ ನಿಮಗೆ ಪ್ರಾರ್ಥನೆ ಮಾಡ್ತೀವಿ. ಮುರುಗೋಡು ಅಜ್ಜ ಕಟ್ಟಿದ ಬ್ಯಾಂಕ್, ಎಷ್ಟೋ ನಮ್ಮ ಪೂರ್ವಜರು ಹಣಿಬಾರ್ ಸೀಟಿ ಕಷ್ಟಪಟ್ಟು ಆ ಬ್ಯಾಂಕ್ ಕಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರನ್ನ ಒಂದ್ ಕಡೆ ನೋಡ್ರಿ, ನಮ್ಮ ಬೆಳಗಾವಿ ಜಿಲ್ಲಾ ರೈತರನ್ನ ಒಂದ್ ಕಡೆ ನೋಡ್ರಿ. ಧಾರವಾಡ ಜಿಲ್ಲಾದೊಳಗೆ 3 ಜಿಲ್ಲಾ ಕೂಡಿ ಒಂದು DCC ಬ್ಯಾಂಕ್ ಬೆಳೆಸಾಲ ಎಷ್ಟು ಕೊಟ್ಟಾರಂತಂದ್ರೆ 260 ಕೋಟಿ ರೂಪಾಯಿ. ಎಷ್ಟು? ನಾ ಹತ್ತನೇ ತಾಲೂಕದಾಗ, ಒಂದೇ ತಾಲೂಕದಾಗ 700 ಕೋಟಿ ಕೊಟ್ಟಿನಿ ಬಡ್ಡಿ ರೈತ ಸಾಲ. ಧಾರವಾಡ ಜಿಲ್ಲಾದ ಏನಾತ್? ಕೋಲಾರ ಜಿಲ್ಲಾ ಏನಾತ್? ಸೆಕ್ಷನ್ 11 ಬಂದ್ಬಿಟ್ಟು ಈಗೇನು ಹಣ ಕೊಡಕತ್ತಾರಲ್ಲ, ಬಹುತೇಕ ನಾಳೆಗೆ 2 ರೇಟ್ ತೆಗಿಬಹುದು. ಪಾಪಿ ಹಣ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ನಾಯಿಯ ಮಲೆ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ರಾಯಬಾಗ್ ತಾಲೂಕಿನ ಜನ ಪ್ರಾಮಾಣಿಕರು, ನ್ಯಾಯ ಅನ್ಯಾಯದ ಪರವಾಗಿ ನಿಲ್ತಾರೋ ಅನ್ನೋಂಥ ಒಂದು ಭರವಸೆ ಇಟ್ಕೊಂಡು ನಿಮಗೆ ನಾವು ವಿನಂತಿಯನ್ನು ಮಾಡ್ಕೊಳಕ್ ಬಂದೆ. ಇವತ್ತು ನಾ ಹೇಳ್ತೇನೆ, ನಾನು ಅಧ್ಯಕ್ಷ ಆಗಲ್ಲ. ಏನೇ ಲಕ್ಷ್ಮಣ ಸವದಿ ಅಧ್ಯಕ್ಷ ಆಗೋ ಸಲುವಾಗಿ ಇಟ್ಟು ಮಾತಾಡಕತ್ತಾನ ಅಂತ ಹೇಳಿಲ್ಲ. ರಮೇಶ್ ಕತ್ತಿ ಅಧ್ಯಕ್ಷ ಆಗೋದಲ್ಲ, ನಾವು ಅಧ್ಯಕ್ಷ ಆಗಬೇಕು. ಬಸವಣ್ಣನ ತಗೊಂಡು ಅವನು ಓಟ್ ನಾವು ಹಾಕೊಂಡು ನಾವು ತಿರುಗಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಉದ್ದೇಶದಿಂದ ದೇವರಾಣಿಗೆ ನಾವು ಬಂದಿಲ್ಲ. ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಸ್ವಾಭಿಮಾನದಿಂದ ಆ ಬ್ಯಾಂಕಿನಿಂದ ಸಾಲ ಪಡ್ಕೋಬೇಕು, ಬಡ್ಡಿ ಇಲ್ಲದ ಸಾಲ ಸಿಗಬೇಕು. ಮಧ್ಯಮಾವಧಿ, ದೀರ್ಘಾವಧಿ, ಅಲ್ಪಾವಧಿ ಎಲ್ಲರಿಗೂ ನಮ್ಮ ರೈತರಿಗೆ ಸಿಗಬೇಕು. ರೈತರನ್ನ ಉಳಿಸೋಗೋಸ್ಕರ 8 ತಿಂಗಳದೊಳಗೆ ಏನಾಯ್ತು? ಯಾರ್ಯಾರು ಎಟ್ಟೆಟ್ಟು ಸಾಲ ತಗೊಂಡ್ರು? ಯಾರ ಹಣ ಅದ? ನನ್ನ ಅಪ್ಪ ಸಾಹೇಬ್ ಕುಲಗುಡಿ ಬಗ್ಗೆ ನನಗೆ ಯಾವುದೇ ತರಹದ ದ್ವೇಷ ಇಲ್ಲ. ನನಗೆ ಯಾವುದೇ ತರಹದ ಅವನ ಮೇಲೆ ಅಸೂಯೆ ಇಲ್ಲ. ಆದ್ರೆ ಅಪ್ಪ ಸಾಹೇಬಣ್ಣ, ನೀ ಯಾರ್ದೋ ಮಾತಿಗೆ ಬಿದ್ದು ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕೊಡಲಿ ಏಟ ಹಾಕಿದ್ರೆ ರಾಯಬಾಗ್ ತಾಲೂಕು ಜನ ಕ್ಷಮಿಸ್ತಾರೇನು? ಆ ಶಾಪ ಯಾರಿಗೆ ತಟ್ಟು? ಇಡೀ ತಾಲೂಕಿನ ಜನ, ಜಿಲ್ಲೆಯ ಜನ ಶಾಪ ನಿನಗೆ ಹಾಕ್ತೀರಿ. ಅದಕ್ಕೆ ನಾವು ಇಲ್ಲಿ ಬಂದಿರೋದು, ನಿಮಗೇನಾದ್ರೂ ಸ್ವಾಭಿಮಾನ ಇದ್ರಿ, ನಿಜವಾದ ರೈತರಿದ್ರಿ,
ರೈತರನ್ನ ರೈತರಾಗಿ ನಾವು ರಕ್ಷಣೆ ಮಾಡ್ತೀವಿ, ಆ ಬ್ಯಾಂಕಿಗೆ ಧಕ್ಕೆ ಆಗಲಾರ್ದಂಗೆ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದೇನಾದ್ರೂ ನಿಮ್ಮಲ್ಲಿ ಅಂತಃಕರಣ ಇದ್ರೆ, ಅಂತಃಕರಣ ಏನಾದ್ರೂ ನಿಮ್ಮ ಭಾವನೆ ಇದ್ರೆ ಬಸಣ್ಣ ಆಸಂಗಿ ಅವ್ರಿಗೆ ನೀವು ಆಶೀರ್ವಾದ ಮಾಡಿ. ಏನು ಕೋಟ್ಯಾಧೀಶ ಅಲ್ಲ, ಏನ್ರಿ ಜಿಲ್ಲೆ ಒಳಗೆ ವ್ಯವಸ್ಥೆ ಎಲ್ಲಿಗೆ ಬಂತಿರೋ? ಒಂದೊಂದು ಸೊಸೈಟಿಗೆ 10 ಲಕ್ಷ 20 ಲಕ್ಷ ಹಣ ತಗೊಂಡು ಮತ ಹಾಕಿ ಡೈರೆಕ್ಟರ್ ಆಗಿ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಟ್ಟುದಿಲ್ಲ. ಇಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಪ್ರಜ್ಞಾವಂತರು ಅಂತ ಹೇಳಿ ನಾನು ತಿಳ್ಕೊಂಡು ಬಂದಿದ್ದೀನಿ. ನೀವೆಲ್ಲರೂ ಬುದ್ಧಿಜೀವಿಗಳು ಅಂತ ಹೇಳಿ ಬಂದಿದ್ದೀನಿ. ಹಾರುಗೆರೆ ಅಂತಂದ್ರೆ ಇದೊಂದು ಅಸಾಮಾನ್ಯ ಭೂಮಿ ಅಲ್ಲ. ಇದು ದೇವಕೊಂಡ ಅಜ್ಜಿಯಲ್ಲಿ ಬಂದು ಹೋದಿರ್ತಕ್ಕಂಥ ಭೂಮಿ ಇದು. ಆ ಪುಣ್ಯ ಭೂಮಿ ಒಳಗೆ ನಾವು ಹುಟ್ಟಿದ್ದೀವಿ. ನ್ಯಾಯ ಯಾವುದು, ಅನ್ಯಾಯ ಯಾವುದು? ಇಲ್ಲಿ ಬಂದಿರತಕ್ಕಂಥವ್ರು ಅನೇಕ ಜನ ಡೆಲಿಗೇಟ್ಸ್ ಇರ್ಬೋದು, ಇರದೇ ಇರ್ಬೋದು. ಮತ ಮಾಡ್ತಕ್ಕಂಥ ಹಕ್ಕು ನಿಮ್ಮದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಏನದೊಂದು ಹಕ್ಕಿದೆಯಲ್ಲ, ಆ ಹಕ್ಕಿನ ಮುಂದೆ ಯಾವ ಶಕ್ತಿನೂ ಕೂಡ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇಂಥ ಸಂದರ್ಭದೊಳಗೆ ಮಳೆರಾಯಿನೂ ಶುರು ಮಾಡ್ಯಾನಪ್ಪ ಅಂತಂದ್ರೆ ರೈತರ ಸುಭಚಿನ್ನ ಇವತ್ತು ನಮಗೆ ಎದ್ದು ಕಾಣ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟೋ ಜನ ನನ್ನ ಸ್ನೇಹಿತರಿರ್ಬೋದು, ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಇದೊಂದು ಹೋರಾಟ, ಇದೊಂದು ಚಳವಳಿ ಅಂತ ತಗೋಬೇಕು. ಲಕ್ಷ್ಮಣ ಸವದಿ ಒಬ್ಬನೇ ಹೇಳ್ತಾನು, ಲಕ್ಷ್ಮಣ ಸವದಿ ಮಾತು ಕೇಳಬೇಕಂತಲ್ಲ. ನಿಮ್ಮ ಮಾತು ಕೇಳವ ಯಾವ್ದಾನ, ನಿಮ್ಮ ಸಂಬಂಧಿಕ ಯಾವ್ದಾನ, ನಿನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ ಯಾವ್ದಾನ, ಅಂಥವ್ರಿಗೆ ಫೋನ್ ಮಾಡಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಉಳಿಸೋಣ ಅಂತಕ್ಕಂಥ ಸಂದೇಶವನ್ನು ಕೊಡ್ರಿ. ಒಂದು ಭರವಸೆ ಕೊಡ್ತೀನಿ, ಬಸಣ್ಣ ಆಸಂಗಿ ಅವರನ್ನ ಆರಿಸಿ ಕಳಿಸಿದ್ದಾದ್ರ ಅವನ ಕಡೆಯಿಂದ ಏನಾದ್ರೂ ಒಂದು ಲೋಪ ಆದದ್ದಾದ್ರೆ ಅವನಿಗೆ ಕಿವಿಗೆ ಹಳ್ಳ ಹಚ್ಚಿ ಕೇಳುವಂತ ಕೆಲಸವನ್ನ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಈಗಾಗಲೇ 9 ಬಂದವು, 10 ಬಂದವು, ತಲೆ ಅಂತ ತೆಗಿರಿ ನೀವು. ರಮೇಶ್ ಅಣ್ಣ ಆಟ ಹೇಳಕತ್ತಿದ್ದೆ, ಈಗ ಆಟ ಭಾಳ ಚಂದ ಆಡ್ತಾರಂತ. ಯಾಕ ನಮಗೆ ಆಟ ಆಡಕ್ಕೆ ಬರಂಗಿಲ್ಲ, ನಾವೇನು ಹೆಬಲ್ ಸಿಗೋದು ಕೂತೀವಿ ಇನ್ನೂ ತನಕ. ಅಲ್ಲಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಹೆಂಗದಾರು ಅದೆಲ್ಲ ಆಂತರಿಕವಾಗಿ ನಮಗೆ ಗೊತ್ತದ. ಬಸಣ್ಣ ಆಸಂಗಿ ಅವರನ್ನು ಒಬ್ಬರನ್ನ ಆರಿಸಿಕೊಡ್ರಿ, ನಿಮ್ಮವರೇ ಒಬ್ರು ಆ ಬ್ಯಾಂಕಿನ ಅಧ್ಯಕ್ಷರಾಗ್ತಾರೋ ಅಂತಕ್ಕಂಥದ್ದನ್ನ ನಾನು ಇವತ್ತು ಬಂದಿರೋದು, ನಾವೆಲ್ಲರೂ ಹಿರಿಯರು ಸೇರಿಕೊಂಡು ನಾನು ಬಂದಿರೋದು ಇವತ್ತಿನ 19ನೇ ತಾರೀಕಿನ ತನಕ ಯಾರ್ಯಾರು ಮತದಾರಿದ ಪ್ರತ್ಯಕ್ಷ ಹೋಗಿಬಿಟ್ಟೆ, ಅವರಿಗೆ ವಿನಂತಿ ಮಾಡಿ. ಇದು ಬಸಣ್ಣ ಆಸಂಗಿ ಅವರ ಈ ಚುನಾವಣೆ ಅಲ್ಲ, ಈ ಚುನಾವಣೆ ಇದು ನಮ್ಮ ಚುನಾವಣೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಈ ಬ್ಯಾಂಕ್ ಉಳಿಸೋಗೋಸ್ಕರ, ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರನ್ನು ಉಳಿಸೋಗೋಸ್ಕರ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆ ನ್ಯಾಯಾಧೀಶರು ಅಂತ ಹೇಳಿದ್ವಿ, ನಾವು ವಕೀಲರು ಅಂತ ಹೇಳಿದ್ವಿ. ನಾನು ವಕೀಲಿಕೆ ಮುಗಿಸ್ತೀನಿ. 19ನೇ ತಾರೀಕ ನಮ್ಮ ಕಕ್ಷಿದಾರನ ಪರವಾಗಿ ನೀವು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ.
ಕೆಲವೊಬ್ಬರು ನನಗೆ ಹೇಳಿದರು, ಇಲ್ರಿ 25 2 ಕಂತು ಬಂದವು ಹೆಂಗೆ ಮಾಡೋದ್ರಿ ಅಂತೇಳಿ. ಕುಮಾರಣ್ಣ, ನಮ್ಮಲ್ಲಿ ಮತನಾಗ ನಾ ಸಣ್ಣಾಗಿದ್ದಾಗ ಒಂದು ಇಲೆಕ್ಷನ್ ಆಯ್ತು, ಮುನ್ಸಿಪಾಲ್ಟಿ ಇಲೆಕ್ಷನ್. ನಾ ಸಣ್ಣವ್ರಿದ್ದು ನಾವು. ಒಬ್ರು ಏನು ಮಾಡ್ರು, ಒಂದು ಪಾರ್ಟಿಯವರು ಶೆಡ್ಜಿ ಬಂಗಾರ ಅಂಗಡಿ, ಅವ ಬಡ್ಡಿ ಗಿರಾಕಿ ಬಂಗಾರ ಅಂಗಡಿ ಮನಗಡೆ ಖರ್ಚು ಮಾಡ್ತಾನೆ ತಿಳ್ಕೊಂಡು ಅವನ ಕಚ್ಚು ಸೇಟ್ ಅಂತ ಇತ್ತು ನಮ್ಮಲ್ಲಿ. ಕಚ್ಚು ಸೇಟ್ನ ಇಲೆಕ್ಷನ್ ನಿಂದ್ರಿಸಿ. ಈ ಬಡ ಪಾರ್ಟಿ ಏನು ಮಾಡಿತ್ತಂದ್ರೆ, ಒಬ್ಬ ಸಾಬ್ರ ಅಂತಂದ್ರೆ ಒತ್ತು ಗಾಡಿಯಾಗ ಅದು ಹಮಾಲಿ ಮಾಡ್ತಿದ್ದ. ಅವ ಸುತ್ತು ಸಾಬ್ ಅವನ ಹೆಸರು. ಅವನ ತಂದ ಇಲೆಕ್ಷನ್ ನಿಂದ್ರಿಸಿರು. ಇವು ಶೆಡ್ಜಿ ಇದ್ದಾವ ಶುರು ಮಾಡಿದ್ರು. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆಗೆ 2. 14 ದಿವಸ ಹೊಡಿತು ಮಂದಿ. ನಾಳೆ ಮುಂಜಾನೆ ವೋಟಿಂಗ್ ಇತ್ತು, ರಾತ್ರಿ ಎಲ್ಲರೂ ಸಂಜೆಗೆ ಪಾರ್ಟಿಗೆ ಸೇರಿದ್ರು. ಅವರೆಲ್ಲರೂ ಕೂಡ್ರೆ क्या बा कल इलेक्शन है कैसे करेंगे तंद्र कच्चू सबको खाना सुतू सबको पाना. ಈಗೇನು 75 ಬಂದವಲ್ಲ, ಏನು ಕಬ್ಬು ಕಡಿದ್ರು ರೊಕ್ಕಲ್ಲ, ಅಥವಾ ಏನಾದ್ರೂ ತಂದು ಅಸ್ಕಿ ಫ್ಯಾಕ್ಟ್ರಿ ಕಬ್ಬ ಹಾಕಿ ಅದ್ರ ಬಿಲ್ ತಂದು ನಿಮಗೆ ರೊಕ್ಕ ಕೊಟ್ಟಾರ ಅಂತ ಯಾರು ತಿಳ್ಕೊಂಡಿರಿ? ಎಲ್ಲಿದ್ದು ಬಂದಿತ್ತು ಅಲ್ಲೇ ಬಂದೈತಿ, ಅದು ಎಲ್ಲಿ ಹೋಗಿತ್ತು ಅಲ್ಲಿ ಬಂದೈತಿ. ಈಗ ಅದು ಯಾಕೆ ಸುತ್ತಾಗಿ ಇಷ್ಟ ಮಾಡ್ರಿ. ಒಳಗೆ ಹೋಗೋ ಹೊತ್ನಾಗ ಕಚ್ಚು ಸಬ್ಕೋ ಖಾನ ಸುತ್ತು ಸಬ್ಕೋ. ಸುತ್ತು ಸಾಬ್ ಅಂದ್ರೆ ಯಾರ? ಅವ ಕಚ್ಚು ಸಾಬ, ಸುತ್ತು ಸಾಬ್. ಇದು ಅತನಿ ಒಳಗಿದ ನಾನು ಕಟ್ಟು ಕಥೆಯಲ್ಲಿದ್ದ ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಇದು ಅವತ್ತಿನ ಕಾಲದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ. ಇಲೆಕ್ಷನ್ ಆತು, ಮರುದಿವ್ಸ ಡಬ್ಬು ಹೊಡಿತು. 460 ವೋಟಿಂಗ್ ಆಗಿತ್ತು. ಸುತ್ತು ಸಾಬ್ಗೆ ಎಷ್ಟು ಬಿದ್ದಿರ್ಬೇಕು ಅಂತ 460ರಾಗ 422 ವೋಟ್ ಇವಾಗ ಯಾರಿಗೆ? ಸುತ್ತು ಸಾಬ್. ಶೇಡ್ಜಿ ಅದನ್ನ ಏನು ನೋಡಿತ್ ನೋಡ, ಉದ್ದಕ್ಕೆ ದುಡ್ಡು ನಮಸ್ಕಾರ ಹಾಕಿಸಿಂದ ಏನು ರಾಜಕೀಯನೂ ಬೇಡ, ಈ ಮಂದಿ ಸವಾಸು ಬೇಡ, ಇನ್ನು ಬೇಡ ಅವಾಗ ಹೇಳ್ರಿ, ನೀನು ರೊಕ್ಕ ಕೊಟ್ಟಿದ್ದೆ, ನಾವು ಬಂಗಾರ ತಂದು ಇಟ್ಟಿದ್ದು 36-40ಕ್ಕೆ ಬಡ್ಡಿ ತಗೊಂಡಿದ್ದಿ, ಅದ ಬಡ್ಡಿ ರೊಕ್ಕ ನಮಗೆ ಕೊಟ್ಟಿದ್ದಿ, ನಿನ್ನ ಕೈಲಿ ಕೊಟ್ಟಿದ್ದೇನ? ಇನ್ನೊಂದು ರೌಂಡ್ ಬರ್ತಿತ್ತು ತಗೋರಿ, ಇನ್ನೊಂದು ರೌಂಡ್ ಕೊಡ್ತಾರ ಅವ್ರ, ತಗೋರಿ, ಏನಾಗುದೈತಿ? ಯಾರಿಗೆ ತಗೊಂಡು ಮನಸ್ಸಿಲ್ಲ, ನಾವು ಇದನ್ನ ಹೆಂಗೆ ತಗೊಳ್ಳೋದು ಪಾಪಿ ಹಣ ಅಂತಂದ್ರೆ ತಗೋರಿ, ಬಿಡ್ಬೇಡಕ್ಕೆ ಹೋಗ್ಬೇಡ್ರಿ. ನೀವು ವಾಪರ್ಸ್ಕೊಳ್ಳಿಲ್ಲ ಅಂತಂದ್ರೆ ದೇವ್ರ ಕಂಡು ಹಸನ್ನು ಉಂಡೆ ಹಾಕಂದು ಹಾಕಿಬಿಡ್ರಿ. ಅದು ಒಲ್ಲೆ ಅಂದ್ರೆ ನಿಮಗೆ ಬಳಸ್ಕೊಳ್ಳೋದು ಒಲ್ಲೆ. ಅದಕ್ಕೆ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥವ್ರು ಏನು ಸೇರಿರಿ, ನಾನು ನಿಮಗೊಂದು 2 ಮಿನಿಟ್ದಾಗ ಮುಗಿಸ್ಬಿಡ್ತೀನಿ. ಡೆಲಿಗೇಷನ್ ಫಾರ್ಮ್ ನಮ್ಮ ಕೈಯಾಗ ಅದಾವ, ನಾವು ಕೈ ಎತ್ತ. ಡೆಲಿಗೇಷನ್ ಫಾರ್ಮ್ ನಿಮ್ಮ ಕೈಯಾಗ ಅದಾವಣ್ಣವ್ರು. ಎಸ್ ಹೋಟ್ ನಮ್ಮದಾವು, ಡೆಲಿಗೇಷನ್ ಅವ್ರ ಕೈಯಾಗ ಅದಾವ್ರಿ. ಎನ್ಸ್ ಕೈ ಎತ್ತ. ಹೋಟ್ ನಮ್ಮ ಅದಾವು, ಡೆಲಿಗೇಷನ್ ಅವ್ರ ಕೈಯಾಗ. ಎಲ್ಲ ಅದು ಊಟದವ್ರು ಸ್ವಲ್ಪ ಬರೆದಿಟ್ಟು ಬರ್ತದೆ. ಕರೆಕ್ಟ್ ಲಿಸ್ಟ್ ಐತೆ ನಿಮ್ಮ ಕಡೆ, ಲಿಸ್ಟ್ ತಗೊಳ್ರಿ. ಆಮೇಲೆ ನಾವು ಇದೆಲ್ಲ ಮುಗಿದ ಮೇಲೆ ನಾವು 4-5 ಮಂದಿ ಕೊಂಡಿರ್ತೀವಿ. ಎ ವಿ ಪಾಟೀಲ್ ಸಾಹೇಬ್ರು ಮಾತಾಡಿದ ಮೇಲತ್ತ ನಾವು 4-5 ಮಂದಿ ಕೊಂಡಿರ್ತೀವಿ. ಚುನಾವಣೆಯ ತಂತ್ರವನ್ನು ಯಾವ ಥರದಿಂದ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ತೀರ್ಮಾನ ಅಭ್ಯರ್ಥಿನ ಇಟ್ಕೊಂಡು ನಾವೆಲ್ಲರೂ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡ್ಕೊಂಡ ಮೇಲತ್ತ ಉಳಿದಿದ್ದ ಪ್ರಕ್ರಿಯೆ ಶುರು ಮಾಡೋಣ.
ನಿಮ್ಮ ಹಾರುಗೇರಿ ಒಳಗೆ ಏನು ದೇವಕೊಂಡ ಅಜ್ಜನ ಪುಣ್ಯ ಭೂಮಿ ಒಳಗೆ ಬಂದಿದ್ದಿಲ್ಲ, ಆ ದೇವಕೊಂಡ ಇಷ್ಟ ಬೇಡ್ಕೊಳ್ಳೋಣ ಅಜ್ಜಗ ಈ ಬ್ಯಾಂಕನ್ನು ಉಳಿಸ್ಕೊಡಪ್ಪ, ಮುರುಗೋಡು ಅಜ್ಜ ಕಟ್ಟಿದತಿ, ಅಜ್ಜ ನೀ ಉಳಿಸು ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಚುನಾವಣೆ ಡಿಸಿಸಿ ಬ್ಯಾಂಕ್ ತಾವೆಲ್ಲ ಕೂಡಿದೆ. ಈ ವೇದಿಕೆ ಮೇಲೆ ಆಸೀನರಾದಂಥ ಈ ಭಾಗದ ಶಾಸಕರ ತಮ್ಮಣ್ಣವರೇ, ಅಮರ್ ಸಿಂಗ್ ಪಾಂಡ್ರೆ, ಲಕ್ಷ್ಮಣ್ ಸವದಿ ಅವರೇ, ರಮೇಶ್ ಕತ್ತಿ ಅವರೇ, ನಿಮ್ಮ ಅಭ್ಯರ್ಥಿಯಾದ ಬಸಗೌಡ ಹಾಸಂಗಿ ಅವರೇ ಸೇರಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ಈಗಾಗಲೇ ರಮೇಶ್ ಕತ್ತಿಯವರು, ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ, ನಾವು ಅಷ್ಟೇ ವಿನಂತಿ ಮಾಡ್ಕೊಳಕ್ಕೆ ಬಂದೀವಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಎಂದು ಇತಿಹಾಸದಾಗ ಹಿಂಗೆ ಆದ ನಾವು ನೋಡಿಲ್ಲ. ಆಗಿತ್ತೇನ್ರಿ ಲಕ್ಷ್ಮಣ? ಯಾಕಂದ್ರೆ ನಾವೊಂದು 83-84 ಒಂದು ಪೀರಿಯಡ್ ಡೈರೆಕ್ಟರ್ ಇದೆ ಅಷ್ಟೇ. ಬಟ್ ಈಗ ಇದನ್ನ ನೋಡಾಕೈತ್ರಿ ಇವತ್ತು ಏನು ನನಗೆ ತಿಳಿವಾತಿದ್ದೆ, ಡಿಸಿಸಿ ಬ್ಯಾಂಕ್ದಾಗ ಏನಾರ ಐತೆ ಅಂತ. ಬಹುತೇಕ ಎಲ್ಲ ಡೈರೆಕ್ಟರ್ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ. ಹಿಂಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವಾತ್. ರೂರಲ್ ಎಲೆಕ್ಟ್ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿರ್ಬೇಕು. ನಾವು ಒಂದು ಪಕ್ಷ, ರಮೇಶ್ ಕತ್ತಿ ಅವರು ಪಕ್ಷ. ಬಟ್ ಸೊಸೈಟಿ ದೃಷ್ಟಿಯಿಂದ, ಸಹಕಾರಿ ಸಂಸ್ಥೆಗಳ ದೃಷ್ಟಿಯಿಂದ ನಾವಿಬ್ರು ಒಂದಾಗಿ ಇಲ್ಲಿ ಬ್ಯಾರೆದವರು ಬಂದು ಆಡಳಿತ ನಡೆಸಬಾರ್ದು, ಇದನ್ನು ಮಾರ್ಕೊಂಡು ಹೋಗಬಾರ್ದು ಉದ್ದೇಶದಿಂದ ಸಡ್ಡು ಹೊಡೆದು ನಿಂತು. ಅದ್ಭುತ ಅದು ಸಾಧನೆ. ನನಗೇನು ಅನಿಸಿದ್ದು ಅಲ್ಲಿಗಿಟ್ಟು ಓಟ್ ಹಾಕ್ತಾ ಇರ್ತಕ್ಕೂ. ಮತ್ತು ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ, ಒಂದು ಓಟಿಗೆ 5,000, 7,000, 8,000, 10,000 ಇದೇನು? ವಿರೋಧ 42,000 ಹೋಲಿಗೆ ಅಲ್ಲಿ ವೋಟಿಂಗ್ ಇತ್ತು. ರೊಕ್ಕ ಕೊಡೋದು ಬಟ್ ನಮ್ಮ ಜನ ರೊಕ್ಕ ತಗೊಂಡ್ರು, ಓಟ್ ಬೇಕಾದ್ರೆ ನಮ್ಗೆ ಏನದ ಮಾಡೋದು. ಸಾಧಾರಣ 4,000 ಮಂದಿನ ಬೇರೆ ತಾಲೂಕದಿಂದ ನಮ್ಮ ತಾಲೂಕದಾಗ ತಂದುಬಿಟ್ರು. ಗೋಕಾಕ್, ಮೂಡಲಿಗೆ ತಾಲೂಕು ಅವ್ರು ಬಂದ್ರು ಹೇಳಾಕ. ಏನ್ ಹೇಳಿರ್ಬೇಕು? ಬಂದ್ರು, ನಿಮ್ ಕೈ ಮುಗಿತೇವಪ್ಪ, ಅವ್ರ ಕೈಯಾಗಿದ್ರು ಕೊಡಾಕ್ ಹೋಗ್ಬಾರ್ದು. ಇಟ್ಟ ಅವ್ರ ಪರ ಬಂದಾರ ಅವ್ರು ಹೇಳಾಕ. ಮತ್ತು ನಮ್ಮ ಮಂದಿಗೆ ಹೇಳುವಾಗ ಫೋನ್ ಮುಖಾಂತರ ಬಂದು ಹೇಳೋದು ಎಂದೂ ಕೊಡಾಕ್ ಹೋಗ್ಬಾರ್ದು. ಯಾಕಾತ್ ಕೇಳ್ರಿ, ನಮ್ಮ ಮಂದಿ ಪುಣ್ಯಾತ್ಮ ನಮ್ಮ ಹೊಲ ಮನಿ ಎಲ್ಲ ಬರ್ಸ್ಕೊಂಡಾರ, ನಿಮ್ಮದು ಬರ್ಸ್ಕೊತಾರ ಅಂತ ಹೇಳಿ ನಾವು. ಯಾಕಂದ್ರೆ ನಮ್ಮ ಎಮ್ಕಮ್ಮಡಿ ಕ್ಷೇತ್ರದ ಲಕ್ಷ್ಮಣ್ ನಿಮ್ಗೆ ಗೊತ್ತಿಲ್ಲ, ನಂದು ಕ್ಷೇತ್ರದ ಇಚ್ಚಿಗಡೆ ಉಮೇಶ್ ಕತ್ತಿ ಪಾಶಾಪುರ ಸೈಡ್. ಈಗಾಗಲೇ ಭಾಳ ಏನಿಲ್ಲ ಆ ಕ್ಷೇತ್ರದಾಗ ಬೇರೆ ಕಡೆ ಬಿಟ್ಟು ಕೇವಲ 1,000 ಎಕರೆ ಈಗಾಗಲೇ ತೊಗೊಂಡ್ಬಿಟ್ಟಾರ. ಅಲ್ರಿ 1,000 ಎಕರೆ ಜಮೀನ ತೊಗೊಂಡ್ಬಿಟ್ರ. ಪರ್ ಎಕರೆ ಅದೇನು ಹೆಂಗೆ ಕೊಟ್ಟಂಗಾರ, ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ ನಮ್ಮಲ್ಲಿ. ಮತ್ತು ಯಾರ ಜಮೀನವು? ಅವ್ರ ಸಮಾಜದ ಜನ, ಮುಳುಗಡೆ ಆದಂತ ಜನರದ 4 ಎಕರೆ ಏನು ಕೊಟ್ಟಿರ್ತಾರಲ್ಲ ಹಿಡ್ಕಲ್ ಜಲಾಶಯದಿಂದ, ಆ ಜಮೀನುಗಳು ಅವನು ಬರ್ಸ್ಕೊಂಡ್ರೆ ಇನ್ನು ಮುಂದೆ ಬೆನ್ನ ಇರ್ತಾರೆ. ಹಂಗೆ ನೀವು ಮಾಡಬಾರ್ದು. ತಗೊಂಡು ಗೋಕಾಕದವ್ರು ಹೇಳಿ ನಮ್ಮಲ್ಲೇ ಆಗ ನಮ್ಮಲ್ಲಿ ಅಷ್ಟೊತ್ತು ಅದ್ಭುತ ಈಗ ಡಿಸಿಸಿ ಬ್ಯಾಂಕ್ ನಮ್ಮಲ್ಲೇ ರಮೇಶ್ ಕತ್ತಿ ಅವರು ಇರ್ತಾರೆ. 92 ಓಟ್ ನಾವು ಈಗಾಗಲೇ ನಮ್ಮನ್ನ 54-55 ತಂದು ಇಟ್ಕೊಂಡೇವು. ಅಲ್ಲಿ ಅದಾವ. ಅಲ್ಲಿ ಫೋನ್ ಮಾಡಿ ಏನು ಹೇಳೋದ, ನಿಮ್ಗೆ ರೊಕ್ಕ ಎತ್ತಬೇಕು ಹೇಳ್ರಿ,
ನಮ್ಮ ಕಡೆ ಬರ್ರಿ 10 ಲಕ್ಷ 20 ಲಕ್ಷ. ನಿನ್ನೆ ಒಂದು ವಿಡಿಯೋ ನಮ್ಮ ಹುಡುಗಿ ತೋರಿಸಿದ, ರಮೇಶ್ ಅವರನ್ನು ನೀನು ಕೇಳಿದಾರ, ಅದು ಎಷ್ಟದು 10 ಲಕ್ಷ 21 ಓಟಿಗೆ ಏನಿದೆ ಕಟ್ಟಿ ಅವಂದ್ರು, ನಾವ ರೊಕ್ಕ ಬೇಡ ಏನು ಬೇಡ, ನಿಮ್ಗೆ ಬೇಕಾದ್ರೆ ನಾವು ಕೊಡ್ತೀವಿ, ನಾವು ಓಟ್ ಹಾಕೊಂಡು ಡಿಸೈಡ್ ಮಾಡಿವಿ ರಮೇಶ್ ಕತ್ತಿಗೆ ಅಂತ ಹೇಳ್ಬಿಟ್ಟು. ಸರಿ, ಏನು ಲೆಕ್ಕ, ಏನು ನಡೆದ? ಪ್ರತಿಯೊಂದು ಸೊಸೈಟಿಗೆ ಇವತ್ತು 4 ಲಕ್ಷ 5 ಲಕ್ಷ ದುಡ್ಡು ಕೊಡೋದು, ಅವರೆಲ್ಲ ಎಬ್ಸ್ಕೊಂಡು ಹೋಗೋದು. ನಮ್ಮ ಹುಕ್ಕೇರಿ ತಾಲೂಕಿನ 30 ಮಂದಿನ ಎಲ್ಲ ಗೋವಾಕ್ಕೆ ಹೋಗ್ತಾರ್ರಿ. 30 ಮಂದಿ ಎಲ್ಲಿದ್ದು ಅದನ್ನು ಹುಡುಗ ಫೋನ್ ಮಾಡಿದ್ದೆ ಇವತ್ತು, ಎಲ್ಲಿದ್ದು ಹೋಗಿ ಕೇಳಿ, ಗೋವಾದಾಗ ಏನು ಮಾಡಿದ್ರಿ? ಚೈನಿ ಮಾಡಿ ಹೋಗ್ಬಿಡ್ರಿ ಸಾಹೇಬ್ರ. ಯಾಕ್ರಿ ಕೇಳಿ, ಭೋಟು ಬಂದ್ಬಾರ್ದು, ಮತ್ತೆ ನಿಮ್ಗೆ ಹಾಕ್ತೇವಲ್ರಿ, ನಾವೇನು ಹಾಕ. ಇವತ್ತ ಮುಂಜಾನೆ ಫೋನ್ ಮಾಡಿದ್ರು. ಅಂದ್ರೆ ಇದು ಯಾಕೆ ಹೇಳಕತ್ತೀನಿ, ಜನರಿಗೆಲ್ಲ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಣ್ಣ ಗುರುತಾಗೈತಿ. ನೀವು ಮೋಸ ಹೋಗಿ, ದಯವಿಟ್ಟು ಮೋಸಕ್ಕೆ ಹೋಗ್ಬಾರ್ದು. ರಾಯಬಾಗದಿಂದ ನಮ್ಮ ಅಮರ್ ಸಿಂಗ್ ಪಾಂಡ್ರಿ ಒಂದು 15-20 ನಮ್ಮ ಸೊಸೈಟಿ ಎಲೆಕ್ಷನ್ ನಡೆಯುತ್ತಾರೆ ಸರ್. 20-30 ನಮ್ಮ ಬಸವಗೌಡರು ಬಂದರು, ಅಣ್ಣಪ್ಪಗೌಡರು ಬಂದರು, ರಾಜಶೇಖರ್ ಪಾಂಡ್ರಿ ಎಲ್ಲರೂ ಬಂದಿರು. 15-20 ಮಂದಿ ಮರಡಿ ಗುರು ಬಂದಾಗ ರಾಯಬಾಗದ್ರಿ ಎಲೆಕ್ಷನ್ ನಾವು ಮಾಡೋರು ಮಾಡ್ರಪ್ಪ ಅಂತ ನಾವೇನು ಹೊರಗಿಂದ ಬೆಂಬಲ ಸೋಸಾರು ಅಷ್ಟೇ. ಇಲ್ರಿ ಲಕ್ಷ್ಮಣ ಸವದಿ ಅವ್ರಿಗೆ ಅಂತ ಹೇಳ್ರಿ, ರಮೇಶ್ ಕತ್ತಿ ಅವ್ರಿಗೆ ಹೇಳ್ರಿ. ಇಲ್ಲ, ಲಕ್ಷ್ಮಣ್ ಅವ್ರಿಗೆ ಫೋನ್ ಮಾಡಿದೆ, ರಮೇಶ್ ಕತ್ತಿ ಅವ್ರ ಕಡೆ ಕರ್ಕೊಂಡು ಹೋಗ. ನಾನು ಕೆಲವೊಂದು ಸೊಸೈಟಿಗಳು ನೋಂದು ಮಾಡಿದ್ರು, ಸೊಸೈಟಿ ರಿಜಿಸ್ಟ್ರೇಷನ್ ಮಾಡೋದು ನಾವು ಹೇಳ್ತೇವೆ ಮಾಡಂತ ದಂಡ ಹತ್ತಿ ಇವತ್ತು ಸುಮಾರು 1 ತಿಂಗಳಾತ ಅವರು. ಆದರೆ ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ಹೇಳ್ರಿ, ಇವ್ರು ಡೆಲಿಗೇಷನ್ ಫಾರ್ಮ್ಗಳೆಲ್ಲ ಕೊಟ್ಟಾರಂತ ಹೇಳಿ, ಅದು ಹೆಂಗೆ ಮಾಡಬೇಕು ನನಗೇನು ಗೊತ್ತಿಲ್ಲ. DC ಬ್ಯಾಂಕ್ ಡೈರೆಕ್ಟರ್ ಇದ್ದಾರ, ಇಬ್ಬರು ಅದಾರ, ಅವ್ರ ಮಾರ್ಗದರ್ಶನದಾಗ ಅದರ ಕೆಲಸ ಕೂರ್ಸಿ ಮಾಡೋಣ. DCC ಬ್ಯಾಂಕ್ ಅಪ್ಪ ಸಾಬ್ ಕುಲ್ಗುಡಿ ನಮ್ಮ ಆತ್ಮೀಯನ ಭಾಳ ಚಲೋ ಮನುಷ್ಯ, ಬರೀ ಹಬ್ಬಟ್ಟ ಎಲ್ಲಿ ಹೇಳ್ತಾರ ಇಲ್ಲಿ ಒತ್ತೋದು, ಖರೀ ಎಲ್ಲಿ ಹೋಗಿ ಕಳಿಸ್ತಾರೋ ದೇವ್ರಿಗೆ ಗೊತ್ತು. ಈಗ ಅಪ್ಪ ಸಾಬ್ ಸಡ್ಲಿ ಬಿಡುದಿಲ್ಲ, ಅವ್ರು ಸಡ್ಲೇನು ಬಿಡುದಿಲ್ಲ, ಎಲ್ರಿ ಹೋಗಿ ಅಟಕಾಸತ್ತಾರ. ಮೊನ್ನೆ ಹೇಳಿದೆ ಜೊಲ್ಲೆಗೆ 400 ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಿರ್ತಲ್ಲ, ಹೌದ್ರಿ? DCC ಬ್ಯಾಂಕ್ನಾಗ 400 ಕೋಟಿ ಡಿಪಾಸಿಟ್ ಇಟ್ಟು ಎದ್ರ ಸಲಾಗಿ ಅವ್ರಿಗೆ ಸಾಲ ಬೇಕಾಗಿ ಎಟ್ರಿ 350 300 ಕೋಟಿ 300 ಕೋಟಿ ತಕೊಂಡು ಆದ್ರೆ ಅವರು ಯಾವ ಸೊಸೈಟಿ ಎಲ್ಲಿದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಅಪ್ಪ ಸಾಹೇಬ್ ಕುಲ್ಗೋಡೆ ಸಹಿ ಮಾಡಿ ಕೊಟ್ಟದ್ರ ಮುಂದೆ ಗತಿ ಏನು? ಹಿಂಗ ಬ್ಯಾಂಕ್ ಕನಕ ಉಳಿದಿಲ್ಲ. ಇದು ಶತಸಿದ್ಧ. ನಿಮ್ಮ ರೈತರ ಬ್ಯಾಂಕ್ ಈಗ ಹೇಳ್ರಲ್ಲ, ಇವತ್ತು 5,000 ಕೋಟಿ ಶೂನ್ಯ ಬಡ್ಡಿದ್ದಾರೆ. ಬಡ್ಡಿ ಮನ್ನಾ ಆದ ಬೇರೆ ಸಾವಿರಾರು ಕೋಟಿ. ಇವತ್ತು 7ರಿಂದ 8,000 ಕೋಟಿ ವ್ಯವಹಾರ ಇದ್ದಂಥ ಒಂದು DCC ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1. ಆ ಬ್ಯಾಂಕ ರೈತರ ಬ್ಯಾಂಕ್. ನಿಮ್ಮದು ಡಿಪಾಸಿಟ್, ನಿಮ್ಮ ದುಡ್ಡು, ಅದನ್ನ ಸರಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಮಂಡಳದ ಡೈರೆಕ್ಟರ್ಸ್ಗಳು ನಿಮ್ಮ ಚಲೋ ಇರ್ಬೇಕ, ಒಳ್ಳೆ ಕೆಲಸ ಮಾಡುವಂಥ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಮಾಡುವಂಥ ಒಬ್ಬ ಮನುಷ್ಯ ಇರಬೇಕು. ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದಿರಿ. ಇವತ್ತು ಇಲ್ಲಿ 200 ಜನ 5 ಸೊಸೈಟಿ ಅಂತ ಹೇಳಿ ಇರಲಿ, ಅಷ್ಟಾರ ಇರಲಿ. ನೀವು ಮನಸ್ಸು ಮಾಡ್ರೆ ಬದಲಾವಣೆ ನಕ್ಕಿನ. ಇವತ್ತು ನೀವೆಲ್ಲರೂ ಹಿರಿಯರು ಕೊಡ್ಕೊಂಡು ಈ ರಾಯಬಾಗ ತಾಲೂಕಿನಲ್ಲಿ 4-5 ದಿವಸ 19 ತಾರೀಕು ಐತಿ, ಯಾರಿಗೆ ಓಟ್ ಹಾಕಬೇಕು, ಬಸಗೌಡ ಆಸಕ್ತಿ ಓಟ್ ಹಾಕಿಸ್ಬೇಕು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವರ್ತರಾಗಬೇಕ. ಮುಂದಿನ ದಿನಗಳು ಏನಿದ್ರು ಕೂಡ ಬ್ಯಾಂಕ್ನಾಗ ಈಗಾಗಲೇ ಇದ್ದಾರದವರು ಮುಂದೆ ಡೈರೆಕ್ಟರ್ ಆಗ್ತಾರ. ಇಬ್ರು ಏನಿದ್ರು ಕೂಡ ನಿಮ್ಗೆ ಅಡಚಣೆ ಇದ್ರು ಕೂಡ ಬಸಗೌಡ ಅಸಂಖ್ಯತರು ಇಬ್ಬರು ಕೂಡ ಕೆಲಸ ಮಾಡ್ತಾ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ್ ಬಂದಿರಿ ಅಷ್ಟೇ. ಸಹಕಾರ ತತ್ವ ಉಳಿಬೇಕು, ಸಹಕಾರ ಸಂಸ್ಥೆ DCC ಬ್ಯಾಂಕ್ ಉಳಿಬೇಕು. ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿ ನಾಳೆ 19ನೇ ತಾರೀಕಿಗೆ ಆಸೆ ಆಕಾಂಕ್ಷೆಗಳು ಬಲಿಪಡಿಸೋಕ್ಕಾಗಲ್ಲ.
ತಾವೆಲ್ಲರೂ ಕೂಡ ಮತದಾನ ಮಾಡಬೇಕು, ಮಾಡಿಸಬೇಕು ಮತದಾನ ಅಂತ ಒಂದು ವಿನಂತಿ ಮಾಡಿಕೊಂಡು ನನ್ನ 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಸಾಕ್. ದಯವಿಟ್ಟು ಡೆಲಿಗೇಟ್ ಫಾರ್ಮ್ ಇದ್ದವರಾಯಿತು ಅಥವಾ ಇಲ್ಲದವರಾಯಿತು ಅವರು ಎಷ್ಟೇ ಕೊಡ್ರಿ, ಉಳಿದವರೆಲ್ಲ ಪ್ರಸಾದ ವ್ಯವಸ್ಥೆಗೆ ಅವಕಾಶವಾಗಿ ಮಾಡಬೇಕು.